ಅವರು ನಡೆದ ಹಾದಿ ನಮ್ಮ ಪಥವಾಗಲಿ ಎಂದು ಆಶಿಸೋಣ. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ. ಇಂತಹ ಮಂಗಳಕರವಾದ ವಾತಾವರಣದಲ್ಲಿ ಹುಟ್ಟಿ ಕುಟುಂಬದಲ್ಲಿ ಬೆಳೆದ ಮಕ್ಕಳು ಸಂಸ್ಕಾರವಂತರೇ ಆಗಿರುತ್ತಾರೆ. ಡಾಕ್ಟರ್ MNC ಅವರ ಕೌಟುಂಬಿಕ ಬದುಕಿನ ಚಿತ್ರಣವನ್ನು ನಮ್ಮ ಮುಂದೆ ಇಡಲಿದ್ದಾರೆ ಡಾಕ್ಟರ್ ಹೇಮಾ ಅಶೋಕ್ ರವರು ಮತ್ತು ಅವ್ರ ಮಗ ನರೇಂದ್ರ ಅವರು. ಎಲ್ಲರಿಗೂ ಶರಣ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವ ನಮನಗಳನ್ನು ಸಲ್ಲಿಸಿ, ದಿವ್ಯ ಸಾನ್ನಿಧ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ನಮಿಸುತ್ತಾ, ದಿವ್ಯ ಉಪಸ್ಥಿತಿ ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ನೆರೆದಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸಿ, ನಮ್ಮ ತಂದೆಯವರಾದ ದಿವಂಗತ ಡಾಕ್ಟರ್ MNC ಅವರ ವಾರ್ಷಿಕ ಪುಣ್ಯ ಸ್ಮರಣೆಯ ದಿನದಂದು ಅವರ ಕೌಟುಂಬಿಕ ಬದುಕಿನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬಯಸುತ್ತೇನೆ. ನಮ್ಮ ತಂದೆಯನ್ನು ನಾನು ಅಪ್ಪಾಜಿ ಎಂದು ಸಂಬೋಧಿಸುತ್ತಿದ್ದೆ. ಅವರ ಪರಿಚಯ ನನಗೆ ಆಗಿದ್ದು ನಾನು 2 ವರ್ಷದವಳಾಗಿದ್ದಾಗ. ಎಂದರೆ ಅವರು ಜರ್ಮನಿಯಿಂದ ಭಾರತಕ್ಕೆ ಹಿಂದಿರುಗಿ ಬಂದಾಗ. ನಾನು ಅವರನ್ನು ಕಂಡು ಯಾರೋ ಅಪರಿಚಿತನನ್ನು ಕಂಡಂತೆ ಭಾವಿಸುತ್ತಿದ್ದೆನೆಂದು ನಮ್ಮ ತಾಯಿಯವರು ಹೇಳ್ತಿದ್ರು. ಆದರೆ ಆ ಭಾವನೆ ಸುರತ್ಕಲ್ಗೆ ಹೋದ ನಂತರ ಪೂರ್ಣ ಬದಲಾಯಿತು. ನನ್ನ ಜೀವನದಲ್ಲಿ ಅಪ್ಪಾಜಿ ಮಾರ್ಗದರ್ಶಕರು, ಗೆಳೆಯ ಹಾಗೂ ಆದರ್ಶ ವ್ಯಕ್ತಿ. ಅಪ್ಪಾಜಿಯವರು ಶ್ರೀಮಠದಲ್ಲಿ ಶಿವಕುಮಾರ ಮಹಾಸ್ವಾಮೀಜಿಯವರ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿ ಬೆಳೆದದ್ದು. ಅಲ್ಲಿ ಅವರು ಪಟ್ಟ ಶ್ರಮ ಮತ್ತು ಅವರ ಉನ್ನತ ಮಟ್ಟದ ಸಾಧನೆಗಳು ಇವೆಲ್ಲವೂ ನಮಗೆ ಬಹಳ ಹೆಮ್ಮೆಯ ಮತ್ತು ಅಚ್ಚರಿಯ ವಿಷಯಗಳಾಗಿದ್ದವು. ನನ್ನ ಜೀವನದಲ್ಲಿ ನಮ್ಮ ತಂದೆ ಮತ್ತು ತಾಯಿ ಇಬ್ಬರು ನಾ ಕಂಡ ಮೊದಲ ಶಿಕ್ಷಕರು. ಅಪ್ಪಾಜಿಯವರು ತಮ್ಮ ಕೆಲಸವನ್ನು ಅತ್ಯಂತ ನಿಷ್ಠೆ ಮತ್ತು ನಿಸ್ವಾರ್ಥ ಭಾವನೆಯಿಂದ ಮಾಡುತ್ತಿದ್ದರು. ನಾನು ಅವರ ಶ್ರದ್ಧೆ ಮತ್ತು ಪರಿಶ್ರಮವನ್ನು ನೋಡಿ ಅನೇಕ ವಿಷಯಗಳನ್ನು ಮತ್ತು ಜೀವನ ಮೌಲ್ಯಗಳನ್ನು ಕಲಿತಿದ್ದೇನೆ. ಮೊದಲನೇದಾಗಿ ಅವರು ಪಾಲಿಸುತ್ತಿದ್ದ ಶಿಸ್ತು. ಅವರು ಬೆಳಗ್ಗೆ ಬೇಗ ಎದ್ದು ದಿನಚರಿಯನ್ನು ಪ್ರಾರಂಭಿಸುವರು. ಎದ್ದು ಯೋಗ ಮಾಡುವುದು, ಸ್ನಾನ ಪೂಜೆಯ ನಂತರ ಲಘು ಉಪಹಾರವನ್ನು ಸ್ವೀಕರಿಸಿ ಅವರ ಲೆಕ್ಚರಿಗೆ ತಯಾರಿ ಮಾಡುವುದು, ವೇಳೆಗೆ ಸರಿಯಾಗಿ ಕಾಲೇಜಿಗೆ ಹೋಗಿ ಪಾಠವನ್ನು ಹೇಳುವುದು. ಇದು ಸುರತ್ಕಲ್ನಲ್ಲಿ 1960ನೇ ಇಸ್ವಿಯಿಂದ ನಾನು ಕಂಡ ದಿನಚರಿ. ಈ ಶಿಸ್ತನ್ನು ಅವರು 1991ರಲ್ಲಿ ರಿಟೈರ್ ಆಗಿ ಬಂದು ತುಮಕೂರಿನಲ್ಲಿಯೂ ಕಡೆಯವರೆಗೂ ಮುಂದುವರಿಸಿದರು. ಈ ಶಿಸ್ತನ್ನು ಅವರು ತಮ್ಮ ವಿದ್ಯಾರ್ಥಿಗಳು ಮತ್ತು ಸಹೋದ್ಯೋಗಿಗಳಲ್ಲೂ ಇರಬೇಕೆಂದು ಬಯಸುತ್ತಿದ್ದರು. ಇದಕ್ಕೆಲ್ಲ ತಮ್ಮ ಪ್ರೇರಣೆಯಾದ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಎಂದು ನನಗೆ ಸದಾ ಕಾಲ ಹೇಳುತ್ತಿದ್ದರು. ನಮ್ಮದು ಸಣ್ಣ ಪರಿವಾರ. ನಾನು ಅವರ ಒಬ್ಬಳೇ ಮಗಳಾದರೂ ನನಗೆ ಕೇವಲ ಪ್ರೀತಿಯನ್ನಲ್ಲದೆ ಹಲವಾರು ಜೀವನ ಮೌಲ್ಯಗಳನ್ನು ಕಲಿಸಿದ್ದಾರೆ. ಅವುಗಳಲ್ಲಿ ಪ್ರಾಮಾಣಿಕತೆ, ಕಠಿಣ ಪರಿಶ್ರಮ, ಇತರರ ಬಗ್ಗೆ ಗೌರವದಿಂದ ವರ್ತಿಸುವುದು, ನಯ, ವಿನಯ ಇವೆಲ್ಲವೂ ನಾನು ಅಪ್ಪಾಜಿಯವರಿಂದ ಕಲಿತ ಪಾಠಗಳು. ಸಣ್ಣವಳಿದ್ದಾಗ ಇವೆಲ್ಲವನ್ನು ಪಾಲಿಸುವುದು ಬಹಳ ಕಷ್ಟ ಎಂದು ತೋರಿದರು. ಅವುಗಳ ಮಹತ್ವ ಮತ್ತು ಅವರು ಏಕೆ ಹಾಗೆ ಹೇಳ್ತಿದ್ರು ಎಂಬುದು ವರ್ಷಗಳು ಉರುಳಿದಂತೆ, ನಾನು ದೊಡ್ಡವಳಾಗುತ್ತಿದ್ದಂತೆ ನನಗೆ ಅರ್ಥವಾಯಿತು. ಅವರು ಶ್ರೀಮಠದಲ್ಲಿ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಕೃಪೆ ಮತ್ತು ಅವರು ತೋರಿದ ಪ್ರೀತಿಯನ್ನು ಸದಾ ಸ್ಮರಿಸುತ್ತಿದ್ದರು ಮತ್ತು ಕೃತಜ್ಞರಾಗಿದ್ದರು. ಹಣಕ್ಕಿಂತ ಗುಣ ಮುಖ್ಯ ಎಂದು ನನಗೆ ಅವರು ಸದಾಕಾಲ ಹೇಳ್ತಿದ್ರು. ನಯ ವಿನಯದಿಂದ ನಡೆದುಕೊಳ್ಳಬೇಕು. ಇದು ನನ್ನ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನು ಎದುರಿಸಲು ಸಹಾಯವಾಯಿತು. ಇತರರ ಬಗ್ಗೆ ಗೌರವ, ದೊಡ್ಡವರ ಪ್ರತಿ ಗೌರವ, ಎಲ್ಲರೊಂದಿಗೆ ಬೆರೆಯುವುದು, ಒಳ್ಳೆಯ ಮಾತುಗಳನ್ನು ಆಡುವುದು,
ಸಹಿಷ್ಣುತೆ ಇವೆಲ್ಲವೂ ನಾನು ನಮ್ಮ ತಂದೆಯವರಿಂದ ಕಲಿತ ಮೌಲ್ಯಗಳು. ಈ ಮೌಲ್ಯಗಳು ನನಗೆ ಭಾರತದಲ್ಲಿ ಎಲ್ಲೇ ಇದ್ದರೂ ಅಥವಾ ಎಲ್ಲಿ ಹೊರಗಡೆ ಇದ್ದರೂ ಒಳ್ಳೆಯ ಜೀವನವನ್ನು ನಡೆಸಲು ಸಹಾಯ ಮಾಡಿದೆ. ಇದಕ್ಕೆ ನಾನು ಅಪ್ಪಾಜಿಯವರು ಮತ್ತು ಶ್ರೀಮಠಕ್ಕೆ ಆಭಾರಿಯಾಗಿರುತ್ತೇನೆ. ನನಗೆ ಅಪ್ಪಾಜಿಯವರೊಂದಿಗೆ ಕಳೆದ ಸಮಯವನ್ನು ನೆನೆಸ್ಕೊಂಡಾಗ ನೆನಪಿಗೆ ಬರುವುದು ಅವರ ಸಹನೆ. ನಾನು ಅವರ ರೂಮಿಗೆ ಹೋಗಿ ಅವರು ಅಧ್ಯಯನ ಮಾಡುತ್ತಿರುವಾಗ ನನ್ನ ಸ್ಕೂಲಿನಲ್ಲಿ ಅಥವಾ ಕಾಲೇಜಿನಲ್ಲಿ ನಡೆದ ಘಟನೆಗಳ ಬಗ್ಗೆ ಕತೆಗಳನ್ನು ಹೇಳುವುದು, ಅವರು ಅದನ್ನು ತಾಳ್ಮೆಯಿಂದ ಕೇಳುವುದು ಮತ್ತು ತಮ್ಮ ಅನಿಸಿಕೆಗಳನ್ನು ನನಗೆ ಹೇಳುವುದು, ನನ್ನೊಂದಿಗೆ ಸರಿ ತಪ್ಪುಗಳ ಬಗ್ಗೆ ಚರ್ಚಿಸುವುದು, ಬೆಂಬಲ ನೀಡುವುದು, ಇವೆಲ್ಲವೂ ಅವರೊಂದಿಗೆ ನಾನು ಕಳೆದ ಅಮೃತ ಘಳಿಗೆಗಳು. ಶ್ರೀಮಾನ್ ನಂಜುಂಡಪ್ಪನವರು ಅವರ ಹಾಸ್ಯ ಪ್ರವೃತ್ತಿಯ ಬಗ್ಗೆ ಬಹಳ ಹೇಳಿದ್ದಾರೆ. ಅವರು ಯಾವಾಗಲೂ ನಾವು ಹೀಗೆ ನಾನು ಅವರೊಂದಿಗೆ ಮಾತಾಡುವಾಗ ಕೆಲವು ಸನ್ನಿವೇಶಗಳ ಬಗ್ಗೆ ಹೇಳ್ತಿದ್ರು. ಅವರು ಶ್ರೀಮಠಕ್ಕೆ ಸೇರಿದಾಗ ಅವರ ಮಾಡ್ರಹಳ್ಳಿಯ ಬೇರೆ ಗೆಳೆಯರನ್ನು ಅವರ ತಂದೆ ತಾಯಿಗಳು ಕರೆದುಕೊಂಡು ಬಂದು ಸೇರಿಸಿದ್ರಂತೆ. ಆಮೇಲೆ ಸೇರಿಸಿದ ನಂತರ ಅವರ ತಂದೆಯರು ಮಾಡ್ರಹಳ್ಳಿಗೆ ಹಿಂತಿರುಗಿದಾಗ ಮನೆ ಒಳಗೆ ಬಂದು ಅವರ ಪತ್ನಿಯರಿಗೆ ಹೇಳಿದ್ರಂತೆ, ನೋಡು ನಿನ್ನ ಮಗನ್ನ ಮಠಕ್ಕೆ ಸೇರಿಸಿ ಬಂದಿದ್ದೀನಿ, ಅವನಿನ್ನೇನು ಚೆನ್ನಾಗಿ ಓದ್ತಾನವನು, ಚನ್ನಬಸಪ್ಪನ ಥರ ಅವನು ಚೆನ್ನಾಗಿ ಓದ್ತಾನೆ ಅಂತ ಹೇಳಿದ್ರಂತೆ. ಅವಾಗ ಅವ್ರ ಪತ್ನಿ ಹೇಳಿದ್ರಂತೆ, ಅವನೆಲ್ಲಿ ಮಠದಲ್ಲಿದ್ದಾನೆ ನೋಡಿ, ಆಗಲೇ ಬಂದು ಮುದ್ದೆ ಉಣ್ತಾ ಇದ್ದಾನೆ ಅಂತ ಹೇಳಿದ್ರಂತೆ. ಅವರು ಯಾರು ನಮ್ಮ ಅಪ್ಪಾಜಿಯವ್ರ ಥರ ಶಿಸ್ತು ಮತ್ತು ಓದುವುದರಲ್ಲಿ ಆಸಕ್ತಿ ತೋರಿಸಲಿಲ್ವಂತೆ. ಅದಕ್ಕೆ ಅವರು ಎಲ್ಲ ದೊಡ್ಡವರಾದ ಮೇಲೆ ಏನೂ ಕೆಲಸ ಇಲ್ಲದೆ ಇದ್ರಂತೆ. ಅದಕ್ಕೆ ನಮ್ಮ ತಂದೆಯವರು ಯಾವಾಗಲೂ ನನಗೆ ಹೇಳ್ತಿದ್ರು, ಶ್ರಮ ಪಡಬೇಕು, ಕಷ್ಟಪಟ್ಟು ಓದಬೇಕು ಅಂತ ಹೇಳ್ತಾ ಇದ್ರು. ಮತ್ತು ಅವರ ಗಣಿತಶಾಸ್ತ್ರದ ಬಗ್ಗೆ ಇದ್ದ ಅಪಾರ ಜ್ಞಾನ ನನಗೆ ಯಾವಾಗಲೂ ವಿಸ್ಮಯ ಮತ್ತು ಅಚ್ಚರಿಯನ್ನು ಉಂಟು ಮಾಡುತ್ತಿತ್ತು. ಒಮ್ಮೆ ಅವರು 0 ಅಥವಾ 0 ನಂಬರ್ನ ವಿಶೇಷತೆಯನ್ನು ನನಗೆ ತಿಳಿಸಿಕೊಟ್ಟದ್ದು ಇನ್ನೂ ಚೆನ್ನಾಗಿ ನೆನಪಿದೆ. ಅವರು ಬಹಳ ಸ್ಟ್ರಿಕ್ಟ್ ಡಿಸಿಪ್ಲಿನೇರಿಯನ್ ಎಂದು ಪ್ರಖ್ಯಾತರಾಗಿದ್ದರು. ಅದು ಮನೆಯಲ್ಲಿಯೂ ಅವರ ಶಿಕ್ಷಕ ವೃತ್ತಿಯಲ್ಲಿಯೂ ಕಾಣಬರುತ್ತಿತ್ತು. ಅವರು ಹೇಳಿದ್ದು ವೇದವಾಕ್ಯ ನಮ್ಮ ಮನೆಯಲ್ಲಿ. ಅದನ್ನೇನಾದರೂ ತಪ್ಪಿ ನಡೆದರೆ ಅದಕ್ಕೆ ಶಿಕ್ಷೆ ಯಾವಾಗಲೂ ಇರ್ತಿತ್ತು. ಶಿಕ್ಷೆ ಅಂದರೆ ಆಡೋಕ್ಕೆ ಹೋಗಕ್ಕೆ ಬಿಡದೇ ಇರೋದು ಅಥವಾ ಇನ್ನೇನಾದರೂ ಆ ಥರದ್ದು ಕಾನ್ಸಿಕ್ವೆನ್ಸಸ್ ಇರ್ತಾ ಇತ್ತು. ಅಷ್ಟೇ ಅಲ್ಲ, ಬೇಸಿಗೆ ರಜೆಯಲ್ಲಿ ತುಮಕೂರಿಗೆ ನಮ್ಮ ಅಜ್ಜಿ ಮನೆಗೆ ಬಂದರೆ ಪ್ರತಿ ದಿವಸ ಗಣಿತದ ಲೆಕ್ಕಗಳನ್ನು ತಪ್ಪದೇ ಮಾಡಿ ಒಪ್ಪಿಸಬೇಕಾಗಿತ್ತು. ಇಲ್ಲದಿದ್ದರೆ ಸಂಜೆಯ ಸಿನಿಮಾ ಪ್ರೋಗ್ರಾಮ್ ರದ್ದಾಗ್ತಿತ್ತು ಅಥವಾ ಆಟ ಆಡಲು ಅನುಮತಿ ಸಿಗ್ತಿರ್ಲಿಲ್ಲ. ಇದೇ ಕಠೋರತೆಯ ಅನುಭವ ಅವರ ವಿದ್ಯಾರ್ಥಿಗಳಿಗೂ ಆಗುತ್ತಿತ್ತು. ಸುರತ್ಕಲ್ನಲ್ಲಿ ಅವರ ಸ್ಟೂಡೆಂಟ್ಸ್ನಿಂದ ಅವರಿಗೆ ಜನರಲ್ ಎಂಬ ಬಿರುದು ದೊರೆತಿತ್ತು. ಅವರು ಎಷ್ಟೇ ಕಟ್ಟುನಿಟ್ಟಾಗಿದ್ದರು, ಕಠೋರರಾಗಿದ್ದರು, ನನ್ನ ಮಕ್ಕಳಾದ ನರೇನ್ ಮತ್ತು ನಿಖಿಲ ಮತ್ತು ನನ್ನ ಪತಿ ಅಶೋಕ್ ಅವರೊಂದಿಗೆ ಬಹಳ ಸಲಿಗೆಯಿಂದ ವರ್ತಿಸುತ್ತಿದ್ದರು. ಮಕ್ಕಳೊಂದಿಗೆ ಬಹಳ ತಾಳ್ಮೆಯಿಂದ ನಡೆದುಕೊಳ್ತಿದ್ರು. ನಮ್ಮ ಕುಟುಂಬದವರೆಲ್ಲರಿಗೂ ಅವರು ಚಿಕ್ಕಪ್ಪಾಜಿ, ಮಾವ, ತಾತ ಎಂದು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು. ಇನ್ನೊಂದು ಅವರ ಗುಣ ಏನಂದರೆ, ಸಿಟ್ಟು ಯಾವಾಗಲೂ ಮೂಗಿನ ತುದಿಯಲ್ಲೇ ಇರ್ತಿತ್ತು. ತಪ್ಪು ಮಾಡಿದಾಗ ಬುದ್ಧಿ ಹೇಳಿ ತಿದ್ದುತ್ತಿದ್ರು, ಆದರೆ ಮರುಕ್ಷಣವೇ ಬದಲಾಗಿ ಸ್ನೇಹದಿಂದ ವರ್ತಿಸ್ತಿದ್ರು. ಇವೆಲ್ಲವೂ ನಮ್ಮ ತಂದೆಯವರೊಡನೆ ಕಳೆದ ಕೆಲವು ನೆನಪುಗಳು. ಅಪ್ಪಾಜಿ, ನೀವು ನಮ್ಮೊಡನೆ ಈಗ ಇಲ್ಲದಿದ್ದರೂ ನಮ್ಮ ಹೃದಯದಲ್ಲಿ ಸದಾಕಾಲ ನೆಲೆಸಿದ್ದೀರಿ, ನಮ್ಮ ಹಿತವನ್ನು ಕೋರುತ್ತಿದ್ದೀರಿ ಎಂದು ನನ್ನ ನಂಬಿಕೆ. ನೀವು ಹೇಳಿದ ಮೌಲ್ಯಗಳು ನಮ್ಮ ಜೀವನವನ್ನು ನಡೆಸಲು ಮಾರ್ಗದರ್ಶಿಯಾಗಿದ್ದಾವೆ. ಅದಕ್ಕೆ ಅಪ್ಪಾಜಿ ನಾನು ನಿಮಗೆ ಚಿರರು. ಈಗ ನನ್ನ ಮಗ ನರೇನ್ ಅವನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾನೆ.
I pay my respects to Sri Sri Shivakumara Swamiji, Sri Sri Siddhalinga Swamiji, Sri Sri Siddheshwara Swamiji, and to all of you. With your kind permission, I will spare you all the torture of my Kannada. For everyone I have not met yet, I am Naren. MNC is my grandfather. Like you. Whenever we see you, just like seeing father. Grandfather. Forgive me, the departure of my grandfather is still raw for me, and it invokes emotions that will get in the way as I speak. Today I speak my feelings about the person who has shaped me the most. My grandfather lived to the age of 94, and until his last breath, he served in various roles, including director of SIT over here in Tumkur. Out of all of those jobs and responsibilities, the one he did best, executed flawlessly, was being my tata. If there was something that he was born to do, it was to be my tata. I was the ultimate test of his patience, love, and care for a fellow human being. The pairing of my grandparents, my tata, and my grandmother is one for the ages. I don't refer to my grandmother as Haji, as she was another mother to me, or Inondamma, as I called her. Together, they feature in every memory of my childhood. The fondest of those are from Sratkal. Every day was filled with bottomless love of my tata and my Inandamma. Laughter always featured. As it turns out, I now feature in a lot of his jokes that he conveyed to a lot of people. There were stories of foreign lands, there was learning languages, numbers, you name it. And evenings, there was always a trip to the beach. Over the years, I have thought deeply on what made my tata special. I thought, if I can extract the essence of my tata, I too can be as respected and loved as him. I have the answer. It is unfortunately impossible to be like him. He was 1 in a billion. He was 1 in a billion in his ability to win your trust. And a lot of you have mentioned this just now. People believed in him, people relied on him. And that trust followed him because his integrity was consistent, his intentions were always transparent, never in his favor, always in yours. And his commitment never wavered in a professional setting, as you've heard, or to me in a personal one. That skill is his and his alone. And the closest that I can get is wearing a white shirt. My tata lived here on campus, away from all of us, his family, not out of isolation or abandonment, but by choice. He had the courage to live the life that he wanted. This is my biggest learning from my tata. Have the courage and the strength to talk and walk the path of your beliefs. As I mentioned earlier, my memories of my tata are fresh, and his departure is still very raw for me. Memories fade over time. It is the human condition. And I hope and pray that those of my tata, along with those of my family, are the last to leave me. Before I hand over to my Amma again, I would like to thank Jaya Vibhaya Swami Aure. Thank you for organizing this beautiful event
in honor of my Tata. And Amma will now conclude. Sharna Sharnati. ಇನ್ನು ಅಪ್ಪಾಜಿಯವರಿಗೆ ಚಿಕ್ಕಂದಿನಿಂದಲೂ ಆಶ್ರಯ ಕೊಟ್ಟು ಅವರಿಗೆ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಟ್ಟು ನಾವು ಇಲ್ಲಿ ಅವರೊಡನೆ ಇಲ್ಲದಿದ್ದಾಗಲೂ ಎಲ್ಲ ವಿಧದಲ್ಲಿಯೂ ಸಹಾಯ ಮಾಡಿದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರಿಗೂ, ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಯವರಿಗೂ, ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿಯವರಿಗೂ, ಶ್ರೀಮಠದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಮತ್ತು ನನ್ನ ಕುಟುಂಬದವರ ವತಿಯಿಂದ ಅನಂತ ಅನಂತ ವಂದನೆಗಳು. ಹಾಗೂ SCSನ ಕಾರ್ಯದರ್ಶಿಗಳಾದ ಶ್ರೀ TK ನಂಜುಂಡಪ್ಪನವರಿಗೂ, ಅಪ್ಪಾಜಿಯ ಸಹೋದ್ಯೋಗಿಗಳಾದ ಶ್ರೀ ಶಿವಕುಮಾರಯ್ಯನವರಿಗೂ, ಶ್ರೀ ದಿನೇಶ್ ರವರಿಗೂ, ಶ್ರೀ ಗಂಗಾಧರಣ್ಣಯ್ಯನವರಿಗೂ ಮತ್ತು SITಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಮ್ಮ ತಂದೆಯವರ ಯೋಗಕ್ಷೇಮವನ್ನು ವಿಚಾರಿಸಿ ಸಹಕಾರವನ್ನು ನೀಡಿದ್ದಕ್ಕಾಗಿ ನನ್ನ ಕೃತಜ್ಞತೆಯನ್ನು ಇಲ್ಲಿ ಹೇಳಬಯಸುತ್ತೇನೆ. ಇನ್ನು ನಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಅವರನ್ನು ಸದಾಕಾಲ ಉಪಚರಿಸಿದ ಡಾಕ್ಟರ್ ಸತೀಶ್ ಪಾಟೀಲ್, ಡಾಕ್ಟರ್ ಪರಮೇಶ್, ಡಾಕ್ಟರ್ ಶಾಲಿನಿ, ಶ್ರೀ ರಾಜು ಅವರು, ಉಮಾಶಂಕರ್ ಅವರು, ಶಿವಶಂಕರ್ ಮತ್ತು ಶ್ರೀಮತಿ ಲತಾ ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಇವತ್ತಿನ ಸಂಸ್ಮರಣಾ ಕಾರ್ಯವನ್ನು ಆಲೋಚಿಸಿ ಮುಂದಾಗಿ ನಿಂತು ನಿಯೋಜಿಸಿ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ಬಹಳಷ್ಟು ಉತ್ಸಾಹದಿಂದ ನನಗೆ ಎಲ್ಲ ಥರದ ಸಹಾಯವನ್ನು ಕೊಟ್ಟು ಸಹಕರಿಸಿದ ಶ್ರೀ ಜಯವೈಭವ ಸ್ವಾಮಿ ಮತ್ತು ಅವರ ಕುಟುಂಬದವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ಸಿನ ಕಾರಣರಾದ ಎಲ್ಲ ಮಹನೀಯರಿಗೂ ನಮ್ಮ ಕೃತಜ್ಞತೆಗಳನ್ನು ನಾನು ಅರ್ಪಿಸುತ್ತೇನೆ. ಶರಣು ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ. ವಂದನೆಗಳು. ನಾವೆಲ್ಲರೂ ಅವ್ರ ಕುಟುಂಬ, ನಮಗೂ ಎಲ್ಲರೂ ಅವ್ರ ಅಪ್ಪಾಜಿನೇ, ಮಕ್ಕಳಿಗೆ ತಾತನೇ. ಡಾಕ್ಟರ್ ಆಗಿ ಜೀರಿಯಾಟ್ರಿಷನ್ ಆಗಿ ಅವ್ರ ಸೇವೆ ಮಾಡಲಿಕ್ಕೆ ಸೌಭಾಗ್ಯ ದೊರೆತಿದ್ದು ನನ್ನ ಪುಣ್ಯ ಅಂತ ಅಂದ್ಕೊಳ್ತೀನಿ. ಗುರುಪದೇಶ ಮಂತ್ರವೈದ್ಯ, ಜಂಗಮೋಪದೇಶ ಶಸ್ತ್ರವೈದ್ಯ ನೋಡ, ಭವರೋಗ ಕಳೆವ ಪರಿಯ ನೋಡ. ಅಂತೆಯೇ ನಮ್ಮೆಲ್ಲರ ಮನದಲ್ಲಿ ಶಿವಪ್ರಭೆಯನ್ನು ಪ್ರಸರಿಸುತ್ತಾ ನಮ್ಮನ್ನು ಪೊರೆಯುತ್ತಿರುವ ಶ್ರೀ ಗುರು ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ನಮ್ಮನ್ನು ಹರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಪೂಜ್ಯ ಗುರುದೇವರನ್ನು ಹನುಮಂದಲ್ಲಿ ಸ್ಮರಿಸಿಕೊಳ್ತಾ ಚನ್ನಬಸಪ್ಪನವರಿಗೆ ಗೌರವವನ್ನು ಅರ್ಪಿಸಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಹಿರಿಯರಾದ ಬಲವೀರ್ ರೆಡ್ಡಿಯವರೇ, ಸಿದ್ದಪ್ಪನವರೇ, ಸಚ್ಚಾನಂದ ಅವರೇ, ಅವರ ವ್ಯಕ್ತಿತ್ವವನ್ನು ಕುರಿತು ಮಾತನಾಡಿದಂತಹ ಅವರ ಸಹೋದ್ಯೋಗಿಗಳಾಗಿ ಅವರ ಶಿಷ್ಯರಾಗಿ ಕೆಲಸವನ್ನು ಮಾಡ್ತಾ ಇರುವ ದೇಶಿಕಾಚಾರ್ಯ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ TM ಸ್ವಾಮಿಯವರೇ, ನಮ್ಮ ಶಾಂತರಾಜ್ರವರೇ, TK ನಂಜುಂಡಪ್ಪನವರೇ, ಜಯಭವ ಸ್ವಾಮಿಯವರೇ, ಶಿವಕುಮಾರಯ್ಯನವರೇ, ದಿನೇಶ್ ಅವರೇ, ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿರುವ ಅವರ ಅಳಿಯಂದ್ರಾದ ಅಶೋಕ್ರವರೇ, ಹೇಮಾರವರೇ, ನರೇಂದ್ರ ಅವರೇ, ಎಲ್ಲ ಆತ್ಮೀಯರೇ, ಇಂದು ನಾವೆಲ್ಲರೂ ಕೂಡ ಲಿಂಗೈಕ್ಯ ಚನ್ನಬಸಪ್ಪನವರ ವಾರ್ಷಿಕವಾದಂತಹ ಒಂದು ಸಂಸ್ಮರಣೆ, ಅವರ ವ್ಯಕ್ತಿತ್ವ ಸಾಧನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಇದು ಜಯಭವ ಸ್ವಾಮಿಯವರು ವಿಶೇಷವಾಗಿ ಗಮನವಹಿಸಿ ಅವರ ವಾರ್ಷಿಕವಾದಂತಹ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಚಿಂತನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಇದನ್ನು ಆಯೋಜಿಸಿದ್ದಾರೆ. ಹೆಚ್ಚು ಮಾತನಾಡುವಂಥ ಅಗತ್ಯ ಇಲ್ಲ. ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ಮಾತನಾಡಿದವರಿಗಿಂತಲೂ ಕೂಡ ಹೆಚ್ಚಿನದಾಗಿ ಅವರ ಸಂಪರ್ಕ, ಅವರ ಪರಿಚಯ, ಅವರ ಸಾಧನೆ, ಅವರ ಕೊಡುಗೆ ಎಲ್ಲವೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹದ್ದು. ಇಲ್ಲಿ 1 ಗಂಟೆಗೆ ಪ್ರಸಾದ ಅಂತ ಹೇಳಿ ಇನ್ವಿಟೇಷನ್ ಹಾಕಿದ್ದಾರೆ. 1 ಗಂಟೆ ಮುಗಿದಾಗಲೇ ಈಗಾಗಲೇ 1-2 ಗಂಟೆ ಆಗ್ತಾ ಬರ್ತಾ ಇದೆ, ಹೆಚ್ಚು ಕಡಿಮೆ. ಇನ್ನು 10 ನಿಮಿಷ ಇದೆ ಹೆಚ್ಚು ಕಡಿಮೆ. ಅದರಿಂದ ಇದು ಮಾತನಾಡುವಂಥ ಸಮಯ ಅಲ್ಲ. ಇವತ್ತು ನಾವೆಲ್ಲರೂ ಕೂಡ ಡಾಕ್ಟರ್ ಎಂ ಎನ್ ಚನ್ನಬಸಪ್ಪನವರ ಒಂದು ಜೀವನವನ್ನು ಕುರಿತು, ಅವರ ಕೊಡುಗೆಯನ್ನು ಕುರಿತು, ಅವರ ಸಾಧನೆಯನ್ನು ಕುರಿತು ಎಲ್ಲರೂ ಕೂಡ ಮೆಲುಕು ಹಾಕಿದ್ದಾರೆ. ಅವರ ಬದುಕಿನೊಳಗೆ 3 ಪಾತ್ರ ಅತ್ಯಂತ ಮುಖ್ಯವಾಗಿರುವಂತಹದ್ದು. ಒಂದು, ಅವರ ತಂದೆ ತಾಯಿಗಳು, ಅವರನ್ನು ನಾವು ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು. ಅವರ ತಂದೆಯವರಾಗಿದ್ದಂತಹ ನಂಜಯದೇವರು, ಪುಟ್ಟಮಾದಮ್ಮ, ಬಹುಶಃ ಅವರ ಕೊಡುಗೆ, ಅವರ ಒಬ್ಬ ಪುತ್ರನನ್ನು ಈ ನಾಡಿಗೆ ಕೊಟ್ಟಂತಹ ಒಂದು ಕೀರ್ತಿ ಅವರಿಬ್ಬರಿಗೆ ಸಲ್ಲಬೇಕಾಗಿರುವಂಥದ್ದು. ಕುಲಂ ಪವಿತ್ರಂ ಜನನಿ ಕೃತಾರ್ಥ ವಸುಧಾ ಪುಣ್ಯವತಿ ಅಂತ ಹೇಳ್ತಾರೆ.
ಹಾಗೆ ಇಂತಹವರನ್ನ ಪಡೆದಂತಹ ತಂದೆ ತಾಯಿಗಳೇ ಧನ್ಯವಂತರಾಗ್ತಾರೆ, ತಾಯಿ ಧನ್ಯವಂತರಾಗ್ತಾರೆ, ಈ ಭೂಮಿಯೇ ಧನ್ಯವಂತ ಆಗ್ತದೆ ಅಂತೇಳಿ. ಹಾಗೆ ಅವರ ಜೀವವನ್ನು ಕೊಟ್ಟ ಮೇಲೆ ಅವರಿಗೆ ಜೀವನದ ಬದುಕನ್ನು ರೂಪಿಸಿದಂತಹ 2ನೇ ಸ್ಥಾನ ಅಂದರೆ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಸಲ್ಲುವಂತಹದ್ದು. ಅವರು ಹೇಗೆ ಬಂದರು ಮಠಕ್ಕೆ ಅನ್ನೋದು ನೀವೆಲ್ಲ ಗಮನಿಸಿರಬೇಕು. ಅವ್ರ ಊರೆಲ್ಲ ಹುಡುಗರು ಬಂದ್ರಂತೆ, ದೊಡ್ಡ ದೊಡ್ಡ ಹುಡುಗರೆಲ್ಲ ಅವರೆಲ್ಲ. ಇವರು ಪುಟ್ಟ ಹುಡುಗ, ಇಷ್ಟೇ ಚಿಕ್ಕ ಹುಡುಗ, ಇಡೀ ಮಠದಲ್ಲೇ ಇರುವಂತಹ ಒಬ್ಬ ಚಿಕ್ಕ ಹುಡುಗ ಅಂದರೆ ಅವರೇ ಇದ್ದಂತಹ ಅವರು. 10 ವರ್ಷ 11 ವರ್ಷ ಇರಬೇಕು ಅಷ್ಟೇ ಕಾಲದಲ್ಲಿ. ಅವ್ರಿಗೆ ಎಷ್ಟು ಆಸಕ್ತಿ ಓದಬೇಕು ಅನ್ನೋದು, ಎಷ್ಟು ಆಸಕ್ತಿ ಆ ಕಾಲದಲ್ಲಿ ಆ ಮಗುವಿನಲ್ಲಿತ್ತು ಅನ್ನೋದನ್ನು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಜೊತೆಲೆ ತಾನು ಒಂದು ಪೆಟ್ಟಿಗೆ ಎತ್ಕೊಂಡು ಸುಮ್ಮನೆ ಬಂದುಬಿಟ್ಟಿದ್ದಾರೆ ಅಷ್ಟೇ. ಅವರು ಯಾರನ್ನ ಕೇಳದೆ ಬಂದಾಗ ಪೂಜ್ಯರ ಅವಕಾಶವನ್ನು ಕೊಡದೆ ಹೋದರೂ ಕೂಡ ಕೊನೆಗೆ ಅವರನ್ನು ಪರೀಕ್ಷೆ ಮಾಡಿ, ಇಲ್ಲ ಈ ಹುಡುಗ ಓದ್ತಾನೆ, ಉತ್ಸಾಹ ಇದೆ, ಕಲಿತಾನೆ ಅಂತೇಳಿ ಆಶ್ರಯವನ್ನು ಕೊಟ್ಟು ಅವನು ಬೆಳೆಸುವಂತಹ ಕೆಲಸವನ್ನು ಶಿವಕುಮಾರ ಮಹಾಸ್ವಾಮಿಗಳವರು ಮಾಡಿದಂತಹವರು 2ನೇದು. 3ನೇದು ಯಾರಪ್ಪ ಅಂದರೆ ಅವ್ರನ್ನ ಕೈ ಹಿಡಿದಂತಹ ತಾಯಿ ಉಮಾದೇವಿಯವರು. ಅವರ ಸಾಧನೆಯ ಹಿಂದೆ ಈ 3 ಶಕ್ತಿಗಳನ್ನು ನಾವು ಮರೆಯೋಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಚನ್ನಬಸಪ್ಪನವ್ರು ಇಷ್ಟು ಎತ್ತರಕ್ಕೆ ಬೆಳೆಯಬೇಕಾದ್ರೆ ಅವರೊಬ್ಬರ ಕೈಲೇ ಆಗಲ್ಲ. ಈ 3 ಶಕ್ತಿಗಳಿಂದಾಗಿ ಅವರು ಎಷ್ಟು ಎತ್ತರಕ್ಕೆ ಸಾಧನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗಿರುವಂಥದ್ದು. ಹಾಗೆ ಇವತ್ತು ಚನ್ನಬಸಪ್ಪನವರು ಒಂದು ವೈಯಕ್ತಿಕ ಜೀವನ, ಅವರ ವೃತ್ತಿ ಜೀವನ, ಸಾಮಾಜಿಕ ಜೀವನ, ಈ ಎಲ್ಲವೂ ಕೂಡ ಆದರ್ಶವಾದಂತಹ ಒಂದು ಜೀವನವನ್ನು ಸಾಗಿಸಿರುವಂತಹ ಅವರು. ಅವರಿಗೆ ಚನ್ನಬಸಪ್ಪ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಬಹಳ ಸುಂದರವಾದಂಥ ಹೆಸರಿಟ್ಟಿರುವಂತಹ ಅವರು. ನಡೆ ಚೆನ್ನ, ನುಡಿ ಚೆನ್ನ, ಪ್ರಮತರೊಳಗೆ ಚೆನ್ನ, ಪುರಾತರೊಳಗೆ ಚೆನ್ನ ಅನ್ನುವಂತಹ ಒಂದು ವಚನ ಇದೆ. ಹಾಗೆ ಚನ್ನಬಸಪ್ಪನವರು ಎಲ್ಲ ವಿಚಾರದಲ್ಲೂ ಚೆನ್ನ ಅನ್ನುವಂಥ ಹೆಸರಿಗೆ ಅದು ಅಚ್ಚುಮೆಚ್ಚಾಗಿರುವಂಥ ವ್ಯಕ್ತಿತ್ವ ಇದ್ದಂತಹ ಅವರು. ಅವರ ನಡೆಯಲ್ಲಿ, ನುಡಿಯಲ್ಲಿ, ಆಚಾರದಲ್ಲಿ, ವಿಚಾರದಲ್ಲಿ ಶಿಸ್ತು, ಸ್ವಚ್ಛತೆ, ಅವರ ಸಮಯ ಪಾಲನೆ, ಅವರ ಕಾರ್ಯ ಎಲ್ಲವೂ ಕೂಡ ಒಂದು ಆದರ್ಶವಾದಂತಹ ಬದುಕನ್ನು ಅವರು ಬಾಳಿದರಂತಹ ಅವರಾಗಿದ್ದಂತಹವರು. ಅದು ಇವತ್ತೆಲ್ಲರಿಗೂ ಕೂಡ ಇವತ್ತು ಆದರ್ಶ ಮತ್ತು ಮಾದರಿಯಾಗಿರುವಂತಹ ಒಂದು ಕೆಲಸವೂ ಕೂಡ ಆಗಿರುವಂಥದ್ದು. ಅವರು ಶಿಕ್ಷಕರಾಗಿ ಶಿಕ್ಷಕ ಕುಲಕ್ಕೆ ಒಂದು ದೊಡ್ಡ ಗೌರವವನ್ನು ತರುವಂಥ ಕೆಲಸವನ್ನು ಚನ್ನಬಸಪ್ಪನವರು ಮಾಡಿರುವಂತಹ ಅವರು ಗ್ರೇಟ್ ಟೀಚರ್ ಅಂತ ಹೇಳಬೇಕಾಗಿರುವಂಥ. ಅದಕ್ಕೆಂದರೆ ಇವತ್ತು ಟೀಚರ್ಸ್ಗಳನ್ನೆಲ್ಲ ಬೇರೆ ಬೇರೆ ಬ್ಯಾಡ್ ಟೀಚರ್ ಅಂತಾರೆ, ಆವರೇಜ್ ಟೀಚರ್ ಅಂತಾರೆ, ಗುಡ್ ಟೀಚರ್ ಅಂತಾರೆ. ದ ಗ್ರೇಟ್ ಟೀಚರ್ ಅಂತ, ಗ್ರೇಟ್ ಟೀಚರ್ ಅಂದರೆ ಇನ್ಸ್ಪೈರ್ ಮಾಡುವಂಥವ್ರು ಗ್ರೇಟ್ ಟೀಚರ್ ಅಂತ ಹೇಳಿ. ಕೇವಲ ಅವ್ರ ಮಕ್ಕಳನ್ನ ಅಷ್ಟೇ ಇನ್ಸ್ಪೈರ್ ಮಾಡ್ತಾ ಇರಲಿಲ್ಲ, ಕೊಲೀಗ್ಸ್ನ ಇನ್ಸ್ಪೈರ್ ಮಾಡ್ತಾಯಿದ್ರು, ಬೇರೆ ಬೇರೆ ಇನ್ಸ್ಪೈರ್ ಮಾಡ್ತಾಯಿದ್ರು. ಎಲ್ಲರಿಗೂ ಕೂಡ ಒಂದು ಸ್ಫೂರ್ತಿಯನ್ನು ತುಂಬುವಂಥ ಕೆಲಸವನ್ನು ಚನ್ನಬಸಪ್ಪನವರು ಯಾವತ್ತೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಂತಹ ಅವರು. ಹಾಗೆ ಅವರ ವೃತ್ತಿ ಬದುಕಿನೊಳಗೆ 2 ಕಣ್ಣಿತ್ತು ಅವ್ರಿಗೆ. ಒಂದು ನೋಡಿ, ಅವರಿಗೆ ಸೂರತ್ಕಲ್ನಲ್ಲಿ ಆ ಕಾಲೇಜಿಗೆ 1 ಕಣ್ಣು ಕೊಟ್ಟರೆ ಇನ್ನೊಂದು ಕಣ್ಣು ನಮ್ಮ SIT ಕೊಡುವಂಥ ಕೆಲಸವನ್ನು ಅವರು ಮಾಡಿದಂತಹ ಅವರು. ನಮ್ಮ SITಯ ಪ್ರಗತಿಯಲ್ಲಿ, ಸಾಧನೆಯಲ್ಲಿ ಅವರ ಕೊಡುಗೆ ಅಪಾರವಾಗಿರುವಂಥದ್ದು. ಬಹುಶಃ ಅವರಿಗೆ ಕೊಡುಗೆಗೆ ಹಿನ್ನೆಲೆ ಏನಪ್ಪ ಅಂತಂದರೆ, ಹಿಂದೆಲ್ಲ ಪ್ರಿನ್ಸಿಪಾಲ್ರು ಮಾಡಿದ್ದಾರೆ, ಎಲ್ಲರೂ ಕೆಲಸವನ್ನು ಮಾಡ್ಕೊಂಡು ಬಂದು ಅವರ ಕೆಲಸವನ್ನು ಸ್ಮರಿಸಬೇಕಾಗಿರುವಂಥದ್ದು. ಎಲ್ಲರೂ ಕೂಡ ಅವರವರ ಸ್ಥಾನದಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಬಂದು ನಮ್ಮ ಈ ಸಂಸ್ಥೆಯ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಕೊಂಡು ಬಂದಿದ್ದಾರೆ. ಎಲ್ಲರೂ ಕೂಡ ಪ್ರಿನ್ಸಿಪಾಲ್ರು ಮಾಡಿದ್ದಾರೆ. ಎಲ್ಲರೂ ಒಬ್ಬರೇ ಮಾಡ್ತಾರೆ ಅಂತ ಹೇಳಿದಕ್ಕೆ ಹಂತ ಹಂತವಾಗಿ ಎಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇರುವಂತಹ ಅವರು. ಆದರೆ ವಿಶೇಷವಾಗಿ ಚನ್ನಬಸಪ್ಪನವ್ರ ಕಾಲದಲ್ಲಿ ಏನಪ್ಪ ಅಂದರೆ, ಒಂದು ವಿಶೇಷವಾಗಿ ವಿಷನ್ನ ಇಟ್ಕೊಂಡು, ದೂರದೃಷ್ಟಿಯನ್ನು ಇಟ್ಕೊಂಡು, ನಮಗೆ ಮುಂದಿನ 50 ವರ್ಷಗಳಲ್ಲಿ ಹೇಗೆ ಸಾಧನೆ ಮಾಡಬೇಕು ಅನ್ನೋದನ್ನ ಇಟ್ಕೊಂಡು ಅವ್ರ ಯೋಜನೆಗಳನ್ನು ಹಾಕುವಂಥ ಕೆಲಸ ಮಾಡಿದ್ರಲ್ಲ, ಅದು ಬಹಳ ವಿಶೇಷವಾಗಿರುವಂಥದ್ದು. ಇಲ್ಲಿ ನಮ್ಮ ಟಿ ಕೆ ನಂಜುಂಡಪ್ಪನವರು ಅದನ್ನು ಪ್ರಸ್ತಾಪವನ್ನು ಮಾಡಿರುವಂತಹ ಅವರು ಯಾಕೆ ಅಂತಂದರೆ, ಅವರಿಗೆ ಪರಮ ಪೂಜ್ಯರಿಗೆ ಬಹಳ ಹತ್ತಿರದಲ್ಲಿದ್ದರು. ಅವರು ಪರಮ ಪೂಜ್ಯರ ಹತ್ತಿರದಲ್ಲಿದ್ದರು ಅಂದರೆ, ಚನ್ನಬಸಪ್ಪ ಯಾವುದೇ ಒಂದು ತಂದರೂ ಕೂಡ ತಕ್ಷಣ ಸೇನಾ ಕೊಡ್ತಾಯಿದ್ರು ಅವ್ರಿಗೆ. ಬೇರೆಯವ್ರು ತಂದಾಗ ಅಷ್ಟು ಬೇಗ ಅಷ್ಟು ಸುಲಭವಾಗಿ ಆಗ್ತಾಯಿರಲಿಲ್ಲ. ಚನ್ನಬಸಪ್ಪನವ್ರು ಬಹಳ ಆತ್ಮೀಯರಾಗಿದ್ದರಿಂದ ಯಾವುದೇ ಪ್ರಪೋಸಲ್ ಬಂತು ಅಂದರೆ ಅದಕ್ಕೆ ಹಿಂದಿರುಗಿಸೋ ಪ್ರಶ್ನೆ ಇರಲಿಲ್ಲ, ಅದಕ್ಕೆ ತಕ್ಷಣವೇ ಮುಂಜಾರಾತಿ ಕೊಡ್ತಾಯಿದ್ರು ಪರಮ ಪೂಜ್ಯರು. ಅಷ್ಟು ಅವ್ರ ಮೇಲೆ ಅವ್ರ ನಂಬಿಕೆ ಇತ್ತು. ಆ ನಂಬಿಕೆಗೆ ತಕ್ಕಾಗೆ ಚನ್ನಬಸಪ್ಪನವರು ಕೂಡ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಂತಹ ಅವರು. ಆ ಕಾರಣದಿಂದಾಗಿ ನಮ್ಮ ದಿನೇಶ್ ಅವರು ಬಹಳ ನಿಂತಿಯಾಗಿ ಮಾತನಾಡಿದವರು, ಏನೇನು ಕೊಡುಗೆಗಳನ್ನು ಇವತ್ತು SIT ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಬಹಳ ವಿವರವಾಗಿ ನಮ್ಮ ದಿನೇಶ್ ಅವರಲ್ಲಿ ಪ್ರಸ್ತಾಪವನ್ನು ಮಾಡಿರುವಂತಹ ಅವರು. ಹಾಗೆ ಇವತ್ತು ನಮ್ಮ SITಯ ಈ ಒಂದು ಕೀರ್ತಿಗೆ ಚನ್ನಬಸಪ್ಪನವರ ಪಾತ್ರ ಬಹಳಷ್ಟು ದೊಡ್ಡದಾಗಿರುವಂಥದ್ದು. ಅವರು ಕೊಡುಗೆಯನ್ನು ಇವತ್ತು ನಾವೆಲ್ಲ ಇಲ್ಲಿ ಸ್ಮರಿಸ್ಕೊಳ್ಬೇಕಾಗಿರುವಂಥದ್ದು. ಅವರ 95 ವರ್ಷ 94-95 ವರ್ಷ ಜೀವನ ಅಂತೇಳಿ, ಒಬ್ಬ ಮನುಷ್ಯನಿಗೆ 100 ವರ್ಷ ಬದುಕಬೇಕು ಅಂತ ಹೇಳ್ತಾರೆ, 1000 ವರ್ಷ ಶತಮ್ ಅಂತ ಹೇಳ್ತಾರೆ. ಆದರೆ ಅವರಿಗೆ ಇನ್ನು 5 ವರ್ಷ ಕಡಿಮೆ ಇತ್ತಷ್ಟೇ. 5 ವರ್ಷ ಕಡಿಮೆ ಆದರೂ ಅವ್ರು 100 ವರ್ಷ ಬದುಕಿದ್ರು ಅಂತಲೇ ಭಾವಿಸ್ಬೇಕಾಗಿರುವಂಥದ್ದು. ಆ 100 ವರ್ಷದಲ್ಲಿ ಮನುಷ್ಯನಿಗೆ ಏನೆಲ್ಲ ಕಳೆದು ಬಿಡ್ತಾನಂತೆ. ಆದರೆ ಸಾರ್ಥಕವಾದಂಥ ಕೆಲಸ ಯಾವುದಪ್ಪ ಅಂದರೆ, ಬರೀ 25 ವರ್ಷ ಅಂತ ಅವನ ಜೀವನದಲ್ಲಿ. ಯಾರೇ ಮನುಷ್ಯನಿಗೆ ಹೇಳ್ತಾರೆ 1000 ವರ್ಷ ಶತಂ ದೃಢಾಂ ಪರಿಮಿತಂ ರಾತ್ರೋ ತದರ್ಧಗಂತ ಅಂತ ಹೇಳಿ, ರಾತ್ರಿ ಅರ್ಧ ಹೋಗುತ್ತೆ, ಬಾಲ್ಯದಲ್ಲಿ, ಯೌವನದಲ್ಲಿ, ವೃತ್ತಿಯೆಲ್ಲ ಹೊರಟೋಗುತ್ತೆ, ಅವನ ಸಾರ್ಥಕವಾದ 25 ವರ್ಷ ಅಂತಾರೆ. ಆದರೆ ಚನ್ನಬಸಪ್ಪನವ್ರ ಬದುಕನ್ನ ನೋಡಬೇಕಾಗಿರುವಂಥದ್ದರೆ 75 ವರ್ಷನೂ ಸಾರ್ಥಕವಾದಂಥ ಬದುಕನ್ನು ಬಾಳಿರುವಂತಹ ಅವರು. 75 ವರ್ಷನೂ ಸಾರ್ಥಕವಾಗಿ ಬದುಕಿರುವಂತಹ ಅವರು.
ಅದಕ್ಕೆ ಬಸವಣ್ಣವ್ರು ಹೇಳಿದಾಗೆ ಲೇಸೆನಿಸಿಕೊಂಡು 5 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಕೂಡಲ ಸಂಗಮ ದೇವನಲ್ಲಿ ಅನ್ನುವಾಗೆ ಅವರ ಪೂರ್ತಿ ಬದುಕು ಕೂಡ ಅದು ಲೇಸಾದ ಹಸನಾದ ಬದುಕಾಗಿದ್ದಂಥದ್ದು. ಇವತ್ತಂತಹ ಅವರ ಒಂದು ಸ್ಮರಣೆಯನ್ನು ಮಾಡುವಂಥ ಕೆಲಸವನ್ನು ನಾವೆಲ್ಲ ಇಲ್ಲಿ ಎಲ್ಲರೂ ಕೂಡ ಮಾಡಿದ್ದೀರಿ. ವಿಶೇಷವಾಗಿ ದೇಶಿಕಾಚಾರ್ಯವರು ಅವರ ವಿದ್ಯಾರ್ಥಿಯಾಗಿ ಅವರ ಶಿಸ್ತು ಎಲ್ಲವನ್ನು ರೂಪಿಸಿಕೊಂಡು ಅವರ ಕೊಲಿಗಾಗಿ ಕೆಲಸವನ್ನು ಮಾಡಿದಂತಹ ಅವರು, ಹತ್ತಿರದಿಂದ ಬಲ್ಲಂತಹ ಅವರು ಮಾತುಗಳನ್ನು ನೀವು ಆಲಿಸಿರುವಂತಹ ಅವರು, ವಿಶೇಷವಾಗಿ ಬಂದಿರುವಂತಹ ನಮ್ಮ ಬಲ್ವೀರ್ ರೆಡ್ಡಿ ಅವರು ಬಹುಶಃ ನಮ್ಮ ಟೆಕ್ನಿಕಲ್ ಎಜುಕೇಷನ್ ತುಂಬ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರು ಹೇಳ್ತಾ ಇದ್ರು, ಕಾರಿಡಾರ್ನಲ್ಲಿ ಬರಬೇಕಾದ್ರೆ ಮಕ್ಕಳಷ್ಟೇ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ, ನಾವು ಎಲ್ಲರೂ ಕೂಡ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾ ಅಂಥ ವ್ಯಕ್ತಿತ್ವ ಅವರಲ್ಲಿ ಇತ್ತು ಅನ್ನೋದನ್ನು ನಿಜವಾಗ್ಲೂ ಕೂಡ ಅವರು ಮೆಚ್ಚಿಕೊಂಡಿರುವಂಥದ್ದನ್ನು ಗಮನಿಸಬೇಕಾಗಿರುವಂಥದ್ದು. ಅದೇ ರೀತಿ ಸಿದ್ದಪ್ಪನವರು ಅವರು ಕೂಡ ಇಲ್ಲಿ ನೋಡಿ 3-4 ಜನ ಇಲ್ಲಿ ವೈಸ್ ಚಾನ್ಸಲರ್ ಬಂದುಬಿಟ್ಟಿದ್ದಾರೆ. 3-4 ಜನ ವೈಸ್ ಚಾನ್ಸಲರ್ ಬಂದಿರಾದರೆ ಚನ್ನಬಸಪ್ಪನವ್ರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದನ್ನೇ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ನಾವೆಲ್ಲರೂ ಕೂಡ. ಸಿದ್ದಪ್ಪನವರು ಕೂಡ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಮೊದಲು ಯಾರೂ ಕೂಡ ಅಲ್ಲಿ ವಿಶ್ವವಿದ್ಯಾಲಯದಲ್ಲಿ ಅವರು ಯಾರೂ ವಾಸ ಮಾಡ್ತಾ ಇರಲಿಲ್ವಂತೆ. ಇವರು ಕುಲಪತಿಗಳಾದಮೇಲೆ ಅಲ್ಲೇ ಕ್ಯಾಂಪಸ್ನಲ್ಲೇ ವಾಸ ಮಾಡುವಂಥ ಕೆಲಸ ಮಾಡಿದಂಥವ್ರು ಸಿದ್ದಪ್ಪನವರಾಗಿರುವಂಥವ್ರು. ಅವರು ನಿವೃತ್ತರಾದಮೇಲೆ ನಾನು ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಆಗಿ ಅವ್ರನ್ನ ಕರ್ಕೊಂಬಂದರು. ನಮ್ಮ ಚನ್ನಬಸಪ್ಪನವ್ರನ್ನೇ ಅವ್ರನ್ನ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಆಗಿ ನಮ್ಮ ಅಭಿವೃದ್ಧಿಗೆ ಭಾಳಷ್ಟು ಪೂರಕವಾದ ಕೆಲಸ ಮಾಡಬೇಕು ಅಂತೇಳಿ ಸಿದ್ದಪ್ಪನವ್ರು ಕರೆಸಿದಂತಹವರು. ಸಿದ್ದಪ್ಪನವರು ಕೂಡ ಒಳ್ಳೆಯ ಮಾತುಗಳನ್ನು ತಿಳಿಸಿದ್ದಾರೆ. ಯಾರಪ್ಪ ಶಾಶ್ವತವಾಗಿ ಉಳಿತಾರೆ ಅಂದರೆ ತನಗಾಗಿ ಬದುಕ್ತವ್ರು ಶಾಶ್ವತವಾಗಿ ಉಳಿಯಲ್ಲ, ಇನ್ನೊಬ್ಬರಿಗಾಗಿ ಬದುಕ್ತವ್ರು ಮಾತ್ರ ಶಾಶ್ವತವಾಗಿ ಉಳಿತಾರೆ. ಪರಂಪರೋಪಕಾರಾರ್ಥಂ ಯೋ ಜೀವತಿ ಸಜೀವತಿ ಎನ್ನುವಂತಹ ಒಂದು ಮಾತಿದೆ. ಆ ತನಗಾಗಿ ಬದುಕುವಂತಹ ಜಗತ್ತಿನಲ್ಲಿ ಎಲ್ಲರೂ ಬದುಕ್ತಾರೆ, ಆದರೆ ಇನ್ನೊಬ್ಬರಿಗಾಗಿ ಒಂದು ಒಳ್ಳೆಯದಕ್ಕಾಗಿ ಬದುಕುವಂತಹವರು ಶಾಶ್ವತವಾಗಿ ಬದುಕ್ತಾರೆ ಎನ್ನುವಂತಹ ಮಾತನ್ನು ಅವರು ತಿಳಿಸಿರುವಂತಹ ಅವರು. ಅವ್ರ ಜೊತೆಗೆ ನಮ್ಮ ಟಿ ಕೆ ನಂಜುಂಡಪ್ಪನವರು ಬಹಳ ಹತ್ತಿರದಲ್ಲಿ ಬಲ್ಲಂತಹವ್ರು ಅವ್ರನ್ನ, ಯಾಕೆಂದರೆ ಅವರ ಒಂದು ಹತ್ತಿರದ ಸಂಬಂಧನೂ ಕೂಡ ಇದ್ದಂತಹದ್ದು. ಅವರ ತಂಗಿ ಅಕ್ಕ ಇರಬೇಕು ಅಂತ ಕಾಣಿಸ್ತದೆ, ಅಕ್ಕ ಅವ್ರನ್ನೇ ಅವರು ಮದುವೆ ಆಗಿದ್ದಂತಹ ಅವರು. ಅವ್ರನ್ನ ಕುರಿತು ತುಂಬ ಹತ್ತಿರದಲ್ಲಿ ಬಲ್ಲಂತಹವರು. ಅವರ ಎಲ್ಲ ಬೇರೆ ವಿಚಾರ ಗೊತ್ತಿತ್ತು, ಹಾಸ್ಯದ ಬಗ್ಗೆಯೂ ಕೂಡ ಅವರು ಹೇಳಿರುವಂತಹ ಮಾತುಗಳನ್ನು ಅವರು ತುಂಬ ಅರ್ಥವತ್ತಾಗಿ ಚನ್ನಬಸಪ್ಪನವ್ರ ಬಗ್ಗೆ ತಿಳಿಸಿರುವಂತಹ ಅವರು. ಜೊತೆಗೆ ವಿಶೇಷವಾಗಿ ನಮ್ಮ ದಿನೇಶ್ ಅವರು ಅವರ ಜೊತೆಯಲ್ಲಿ ಯಾವಾಗಲೂ ಇರ್ತಾಯಿದ್ರು. ಪ್ರಾರಂಭದಿಂದಲೂ ಅವ್ರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ತು. ಯಾಕಪ್ಪ ಅಂದರೆ ಒಳ್ಳೆಯವರ ಸಂಪರ್ಕ ಸಿಕ್ಕಿದ್ರೆ ಒಳ್ಳೆಯವರಾಗೋದಕ್ಕೆ ಸಾಧ್ಯ ಆಗುವಂಥದ್ದು. ಅವ್ರಿಗಂತ ಒಳ್ಳೆಯ ಸಂಪರ್ಕ ಸಿಕ್ಕಿದ್ರಿಂದಾಗಿ ಅವರು ಅಷ್ಟು ಚೆನ್ನಾಗಿ ಬೆಳೆದು ಕೆಲಸ ಮಾಡೋದಕ್ಕೂ ಕೂಡ ಒಂದು ಸ್ಫೂರ್ತಿ, ಅವರ ಪ್ರೇರಣೆ ಕೂಡ ಇರುವಂಥದ್ದಾಗಿದೆ. ಅವರು ಬಹಳ ಎಲ್ಲವನ್ನ ಕೂಡ ಸುದೀರ್ಘವಾಗಿ ತಮ್ಮ ಭಾಷಣದಲ್ಲಿ ತಿಳಿಸಿರುವಂತಹ ಶಿವಕುಮಾರ್ ಮಾತಾಡಿಲ್ಲ ಏನಿಲ್ಲ, ಅವರು ಮಾತನಾಡದೆ ಕೆಲಸವನ್ನು ಮಾಡ್ತಾ ಜೊತೆಯಲ್ಲೇ ಮಾಡ್ಕೊಂಡು ಬರ್ತಾರೆ. ಅವರು ಅದೇ ರೀತಿಯಲ್ಲಿ ಚನ್ನಬಸಪ್ಪನವ್ರ ಜೊತೆಯಲ್ಲಿ ಎಡಬಲದಲ್ಲಿ ಇಬ್ಬರು ಕೂಡ ಅವರಿಬ್ಬರು ಕೂಡ. ಜೊತೆಗೆ ನಮ್ಮ ಜಯೋಬ ಸ್ವಾಮಿಯವರು ಅವರು ವಿಶೇಷವಾಗಿ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಆಯೋಜಿಸಿ ಅವ್ರ ಕುಟುಂಬದವ್ರನ್ನ ಇದಕ್ಕೆ ಒಳಪಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಮಾಡಿದ್ದಾರೆ. ಆ ಮಗ ಮತ್ತು ತಾಯಿ ಅಳಿಯ ಮಾತಾಡಲಿಲ್ಲ, ಅವ್ರು ಮಾತಾಡೋದು ಕಡಿಮೆ, ಎಲ್ಲೂ ಮಾತಾಡೋದಿಲ್ಲ ಯಾರ ಹತ್ರನೂ, ಸ್ವಲ್ಪ ರಿಜಿಟಿ ಅವರು ಒಂಥರ ಅಲ್ಲಿ ಯಾರ ಹತ್ರನೂ ಮಾತಾಡೋದಿಲ್ಲ ಅವರು. ಆದರೆ ಅವರಿಬ್ಬರು ಫೆಮಿಲಿಯರ್ ಆಗಿರ್ತಾರೆ ಇಬ್ಬರು ಕೂಡ. ಅವರಿಬ್ಬರು ಮಗನು ಮತ್ತು ನರೇನ್ ಬಗ್ಗೆ ಬಹಳ ಪ್ರೀತಿಯನ್ನು ಇಟ್ಕೊಂಡಂತ ಅವ್ರು ಚನ್ನಬಸವ್ರು ಹೇಳ್ತಾಯಿದ್ರು. ನಮ್ಗೆ ಹೇಳ್ತಿದ್ರಲ್ಲ, ಎಲ್ಲೇ ಹೋಗ್ತಾಯಿದ್ರು ಒಂದು ಸಂದರ್ಭ ಬಂದಾಗ ನರೇನ್ ಜ್ಞಾಪಿಸ್ಕೊಳ್ತಾ ಇದ್ರು ಅಂತೇಳಿ, ಅಷ್ಟು ಒಂದು ಪ್ರೀತಿಯನ್ನು ಇಲ್ಲಿ ಬಲ್ವೀರ್ ರೆಡ್ಡಿ ಅವರು ಹೇಳ್ತಾಯಿದ್ರು. ನರೇನ್ ಬಂದಾಗ ಏನು ಚನ್ನಬಸಪ್ಪನವ್ರನ್ನೇ ನೋಡ್ದಂಗೆ ಆಗ್ತಾ ಇದ್ದಲ್ಲಪ್ಪ ಅಂತ ಹೇಳ್ತಾಯಿದ್ರು. ಅದೇ ರೀತಿಯ ಒಂದು ರಿಸೆಂಬ್ಲಿಂಗ್ ಅದೇ ಥರ ಕಾಣ್ತಾ ಇದ್ರು ಅವ್ರು ಯಾವಾಗಲೂ ಕೂಡ. ಅವ್ರ ತಾಯಿ ಮಗ ಇಬ್ಬರು ಕೂಡ ಅವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಅವ್ರಿಗೆ ಕೋಪ ಇರಲಿಲ್ಲ ಅಂತ ಇಲ್ಲ, ಕೋಪ ಇರ್ತಾ ಇತ್ತು. ಆ ಕೋಪ ಕ್ಷಣಿಕವಾದ ಕೋಪ ಇರ್ತಾ ಇತ್ತು, ಯಾವಾಗಲೂ ಶಾಶ್ವತವಾದಲ್ಲ. ಏಕೆಂದರೆ ವಜ್ಜಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಂ ಚೇತಾಂಸಿ ಕೋಹಿ ವಿಜ್ಞಾತಮರ್ಹಸಿ ಎನ್ನುವಂತಹ ಒಂದು ಮಾತಿದೆ. ಅವರು ವಜ್ರಕ್ಕಿಂತಲೂ ಕಠಿಣವಾಗಿರ್ತಾರೆ, ಹೂವಿಗಿಂತಲೂ ಕೂಡ ಮೃದುವಾಗಿರ್ತಾರೆ. ಸಂದರ್ಭ ಬಂದಾಗ ವಜ್ರದಷ್ಟೇ ಕಠಿಣವಾಗಿಯೂ ಕೂಡ ವರ್ತನೆ ಮಾಡ್ತಾಯಿದ್ರು, ಅಷ್ಟೇ ಸಂದರ್ಭದಲ್ಲಿ ಹೂವಿಗಿಂತಲೂ ಮೃದುವಾದಂತಹ ಮನಸ್ಸು ಕೂಡ ಚನ್ನಬಸಪ್ಪನವರಲ್ಲಿ ಯಾವತ್ತೂ ಇರೋದಕ್ಕೆ ಸಾಧ್ಯ ಆಗ್ತಾ ಇರ್ತಿತ್ತು. ಯಾರೇ ಆಗಲಿ ಅವ್ರನ್ನ ನೇರವಾಗಿ ಕರೆದು ಹೇಳುವಂಥದ್ದು, ನಿಷ್ಠುರವಾಗಿ ಹೇಳುವಂಥ ಕೆಲಸವನ್ನು ಕೂಡ ಚನ್ನಬಸಪ್ಪನವ್ರ ಬದುಕಿನಲ್ಲಿ ಮಾಡ್ಕೊಂಡು ಬರ್ತಾಯಿದ್ರು. ಒಟ್ಟಿನಲ್ಲಿ ಅವ್ರ ಚನ್ನಬಸಪ್ಪ ಅಂತಂದರೆ ಇಲ್ಲಿ ಮಾತನಾಡ್ತಾ ಇದ್ದಾರೆ. ನಮ್ಮ ಟಿ ಎಂ ಸ್ವಾಮಿಯರು ಹೇಳಿದರು ಬಿಳಿ ಬಟ್ಟೆಯನ್ನು ಹಾಕ್ತಾಯಿದ್ರು ಅಂತೇಳಿ. ಅವ್ರು ಕೇವಲ ಒಳಗೆ ಬಿಳಿ ಬಟ್ಟೆ ಹಾಕಿರಲಿಲ್ಲ, ಹೊರಗೆಲ್ಲ ಬಿಳಿ ಬಟ್ಟೆ ಹಾಕಿಲ್ಲ, ಒಳಗಡೆ ಬಿಳಿ ಬಟ್ಟೆ ಜಾಸ್ತಿ ಇತ್ತು ಅವರಲ್ಲಿ. ಅವ್ರ ಮನಸ್ಸು ಯಾವಾಗಲೂ ಕೂಡ ಅಚ್ಚ ಬಿಳಿ ಬಟ್ಟೆ ಆಗಿರುವಂಥ ಕೆಲಸ ಆಗ್ತದೆ. ಅದನ್ನು ನೋಡಿದಾಗ ಹೇಳ್ತಾಯಿದ್ರು, ಕುಳಿತ ಕುರ್ಚಿಯಿಂದ ನಮಗೆ ಗೌರವ ಬರಬಾರ್ದು, ಕುಳಿತವರಿಂದ ಕುರ್ಚಿಗೆ ಗೌರವ ಬರಬೇಕು ಅಂತ ಹೇಳ್ತಾಯಿದ್ರು. ತೊಟ್ಟ ಬಟ್ಟೆಯಿಂದ ನಮಗೆ ಬರಬಾರ್ದು, ತೊಟ್ಟವರಿಂದ ಬಟ್ಟೆಗೆ ಗೌರವ ಬರಬೇಕು ಅನ್ನುವಂಥ ಒಂದು ಮಾತಿದೆ. ಹಾಗೆ ಚನ್ನಬಸಪ್ಪನವ್ರು ಯಾವತ್ತೂ ಕೂಡ ಕುಳಿತ ಕುರ್ಚಿಗೆ ಗೌರವವನ್ನು ತಂದರು, ತೊಟ್ಟ ಬಟ್ಟೆಗೆ ಇವರಿಂದಲೇ ಆ ಬಟ್ಟೆಗೆ ಗೌರವ ಬರುವಂತಹ ರೀತಿಯಲ್ಲಿ ಅವರ ಜೀವನವನ್ನು ಸಾಗಿಸ್ಕೊಂಡು ಬಂದಂತಹ ಅವರು. ಒಟ್ಟಿನಲ್ಲಿ ಸುದೀರ್ಘವಾದಂತಹ ತುಂಬು ಜೀವನವನ್ನು ಸಾಗಿಸಿರುವಂತಹ ಅವರು. ಇಲ್ಲಿ ಯಾವುದೇ ವಿಷಾದ ಪಡುವಾಗಲಿ ನೋವು ಪಡುವಂತಹ ಸಂಗತಿನೇ ಇಲ್ಲ. ಏಕೆಂದರೆ ತುಂಬ ದೀರ್ಘವಾಗಿ ತೊಟ್ಟು ಬಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ
ತನಗೆ ಬೇಕೆಂದೆತ್ತಿಕೊಂಡ ಅನ್ನುವ ಬಸವಣ್ಣವರ ವಚನದಂತೆ ಅವರು ಹಣ್ಣಾದ ಮೇಲೆ ಅವರ ತೊಟ್ಟು ಕಳಚಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿರುವಂತಹ ಅವರು, ಆದರೆ ಅವರು ಬಿಟ್ಟು ಹೋಗಿರುವಂತಹ ಮಾರ್ಗ, ಅವರು ಕೊಟ್ಟು ಹೋಗಿರುವಂತಹ ಮೇಲ್ಪಂಕ್ತಿ ಆದರ್ಶಗಳು ಇವತ್ತೆಲ್ಲರಿಗೆ ಬೇಕಾಗಿರುವಂತಹದ್ದು ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ಆ ಆದರ್ಶಗಳು ಎಲ್ಲರಲ್ಲೂ ಕೂಡ ಇರಬೇಕಾಗಿರುವಂತಹದ್ದು, ಅದು ಮಾದರಿಯಾಗಿ ನೀವೆಲ್ಲರೂ ಕೂಡ ಅನುಸರಣೆ ಮಾಡಬೇಕಾಗಿರುವಂತಹದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಚನ್ನಬಸಪ್ಪನವರು ಇನ್ನು ದೂರದೃಷ್ಟಿಯನ್ನು ಇಟ್ಕೊಂಡು ಅದ್ರ ಜೊತೆಗೆ ನಮ್ಮ ಮಠದ ಬೆಳವಣಿಗೆಯಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಅವರು ಇಲ್ಲಿ ಡೈರೆಕ್ಟರ್ ಆಗಿದ್ದರು, ಪ್ರಿನ್ಸಿಪಾಲ್ ಆಗಿ ಕೆಲಸವನ್ನು ಮಾಡಿದ್ರು. ಅದ್ರ ಜೊತೆಗೆ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಹಳೆ ವಿದ್ಯಾರ್ಥಿಗಳ ಸಂಘಟನೆಗೆ ಬಹುದೊಡ್ಡ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದಂತಹ ಅವರು. ಇವತ್ತು ಒಂದು ಮಟ್ಟದಲ್ಲಿ ಒಂದು ಹಳೆ ವಿದ್ಯಾರ್ಥಿಗಳ ಸಂಘ ಅತ್ಯಂತ ಶ್ರೇಷ್ಠವಾದ ಒಂದು ಸಂಘ ಇದೆ ಅಂದರೆ ಅದು ಸಿದ್ಧಗಂಗಾ ಹಳೆ ವಿದ್ಯಾರ್ಥಿಗಳ ಸಂಘ ಅಂತೇಳಿ, ಅದು ಚನ್ನಬಸಪ್ಪನವರ ದೊಡ್ಡ ಕೊಡುಗೆಯನ್ನು ಕೊಡುವಂಥ ಕೆಲಸ ಮಾಡಿ ಪ್ರಾರಂಭದಲ್ಲೂ ಕೂಡ ಅವರು ಇರುವವರೆಗೂ ಕೂಡ ಪ್ರಧಾನ ಕಾರ್ಯದರ್ಶಿಗಳ ಕೆಲಸವನ್ನು ಮಾಡಿದಂತಹ ಅವರು. ಪ್ರತಿ ವರ್ಷ ಅವರು ಕಾರ್ಯಕ್ರಮಕ್ಕೆ ಬರಬೇಕು ಅಂದರೆ ಬಸ್ನಲ್ಲಿ ಬಂದ್ಬಿಟ್ಟು ಬೆಳಿಗ್ಗೆ ಬಂದು ಮುಗಿಸ್ಕೊಂಡು ತಿರ್ಗಾ ಸಂಜೆ ಅವರು ವಾಪಸ್ಸು ಸೂರತ್ಗಳಿಗೆ ಹೋಗ್ತಾ ಇದ್ದಂತಹ ಅವರು. ಅದರ ಮೂಲಕವಾಗಿ ಅನೇಕ ಯೋಜನೆಗಳನ್ನು ರೂಪಿಸ್ಕೊಂಡು ಬಂದರು. ಇವತ್ತು ಸ್ವಚ್ಛತೆಗಿರಬೇಕು, ಶೌಚಾಲಯ ಇರಬೇಕು, ಕಟ್ಟಡ ಕಟ್ಟಬೇಕು ಅನ್ನುವಂತಹ ಯೋಜನೆಗಳನ್ನು ಇಟ್ಕೊಂಡು ಬಹಳ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುವಂತಹ ರೀತಿಯಲ್ಲಿ ಕೂಡ ಹಳೆ ವಿದ್ಯಾರ್ಥಿ ಸಂಘದಿಂದ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ನಮ್ಮ ದಿನೇಶ್ ಅವರು ಜ್ಞಾಪಿಸ್ಕೊಂಡಾಗೆ ಅಮೆರಿಕಾದಲ್ಲಿ ಹ್ಯುಮ್ಯಾನಿಟೇರಿಯನ್ ಸೆಂಟರ್ ಮಾಡಿ ಆ ಮೂಲಕವೂ ಕೂಡ ಅಲ್ಲಿಂದ ಏನಾದರೂ ನಮ್ಮ ಮಠಕ್ಕೆ ಸಹಾಯ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಸಜ್ಜನ್ ಶಿವ ಇರ್ಬೋದು ಮತ್ತು ತಿಮ್ಮಯ್ಯನವರು ಅವ್ರನ್ನೆಲ್ಲ ಸೇರಿಸ್ಕೊಂಡು ಅಲ್ಲೊಂದು ಸಂಘವನ್ನು ಮಾಡಿ ಆ ಮೂಲಕವೂ ಚಟುವಟಿಕೆಯನ್ನು ಮಾಡೋದಕ್ಕೆ ತುಂಬ ಅವರು ಮುತುವರ್ಜಿಯ ಕೆಲಸವನ್ನು ಮಾಡಿದಂತಹ ಅವರು ಎನ್ ಚನ್ನಬಸಪ್ಪನವರು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಒಟ್ಟಿನಲ್ಲಿ ಅವರು ಇವತ್ತು ನಮ್ಮಿಂದ ಭೌತಿಕವಾಗಿ ಅಗಲಿರ್ಬೋದು, ಆದರೆ ಭಾವನಾತ್ಮಕವಾಗಿ ನಮ್ಮೆಲ್ಲರಲ್ಲಿ ಅವರು ಯಾವತ್ತೂ ಶಾಶ್ವತವಾದಂತಹ ಒಂದು ಸ್ಥಾನವನ್ನು ನಮ್ಮೆಲ್ಲರಲ್ಲಿ ಪಡ್ಕೊಂಡಿದ್ದಾರೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಆದರ್ಶಗಳು ತಮ್ಮೆಲ್ಲರಲ್ಲಿ ಅದು ಯಾವತ್ತೂ ಕೂಡ ಮುಂದುವರಿಸ್ಕೊಂಡು ಹೋಗಲಿ. ವಿಶೇಷವಾಗಿ ಅವರು ಶಿವಕುಮಾರ ಮಹಾಸ್ವಾಮಿಗಳವರ ಅಂತರಂಗದ ಭಕ್ತರೊಬ್ಬರು ಅಂತ ಹೇಳಬೇಕಾಗಿರುವಂಥದ್ದು. ಕೆಲವರು ಹೇಳ್ತಾರೆ ಭಕ್ತರು ಅಂದರೆ ಎಲ್ಲರೂ ಭಕ್ತರೇ, ಆದರೆ ವಿಶೇಷವಾಗಿ ಅವರ ಹತ್ರದಲ್ಲಿರುವಂತಹ ಒಬ್ಬ ಭಕ್ತರು ಅಂತಂದರೆ ಅದು ಚನ್ನಬಸಪ್ಪನವ್ರು ಆಗಿದ್ದಂಥ ಅವರು. ಅದನ್ನು ನಮ್ಮ ಸಿದ್ದಪ್ಪನವ್ರು ಭಾಳ ಸುಂದರವಾಗಿ ಹೇಳಿದಂತಹವರು. ಇನ್ನರ್ ಸರ್ಕಲ್ ಅಂತ ಇರ್ತದೆ, ಏನೋ ಒಂದು ಸಂದರ್ಭ ಇರ್ತದೆ, ಆ ಸಂದರ್ಭದ ಯಾವುದೇ ಕಷ್ಟ ಇರಲಿ, ಸಂದರ್ಭ ಇರಲಿ, ಅಂತ ಸಂದರ್ಭದಲ್ಲಿ ಅವರೊಂದಿಗೆ ಹಂಚಿಕೊಳ್ಳುವಂಥ ಕೆಲಸವನ್ನು ಪರಮ ಪೂಜ್ಯರು ಯಾವತ್ತೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಂತಹ ಅವರು. ಅಷ್ಟೇ ಪ್ರೀತಿ ವಿಶ್ವಾಸವನ್ನು, ಭಕ್ತಿಯನ್ನು, ಶ್ರದ್ಧೆಯನ್ನು ಅವರ ತಾಯಿಯ ತಾಯಿಯಂತೆ ಕಾಣ್ತಾ ಇದ್ದಂತಹ ಅವರು ಚನ್ನಬಸಪ್ಪನವರು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವ್ರನ್ನ. ಆ ಭಾವನೆ ಅವರಿಗೆ ಯಾವತ್ತೂ ಕೂಡ ಇದ್ದಂತಹದ್ದು. ಅಂತಹ ಚನ್ನಬಸಪ್ಪನವರು ಅವರ ಇರುವವರೆಗೂ ಕೂಡ ನಮಗೆ ಡೈರೆಕ್ಟಾಗೇ ಇದ್ದರು. ಭಾಳಷ್ಟು ಜನ ಕೇಳ್ತಾ ಇದ್ರು ನನಗೆ ಬಂದು, ಅವ್ರಿಗೆ ಆಗೋದಿಲ್ಲ, ಬೇಡಿ ಡೈರೆಕ್ಟ್ರನ್ನ ತೆಗೆದುಬಿಡಿ, ಬೇಡ ಅಂತ ಕೇಳ್ತಾ ಇದ್ರು ಯಾರೋ. ಕೆಲವು ಇಲ್ಲಪ್ಪ, ಅವ್ರು ಇರೋವರೆಗೂ ಹೆಂಗೆ ಇರಲಿ, ಅವ್ರು ಡೈರೆಕ್ಟಾಗೇ ಇರಬೇಕು ಅನ್ನುವಂಥ ಮಾತನ್ನು ಅವ್ರಿಗೆ ಹೇಳಿ ಕಳಿಸ್ತಾ ಇದ್ದೇನೆ. ಯಾವಾಗಲೂ ಕೂಡ ಅವ್ರು ಇರೋವರೆಗೂ ಕೂಡ ಆ ಒಂದು ಸ್ಥಾನದಲ್ಲೇ ಇದ್ದು ಅವರ ಸೇವೆಯನ್ನು ಸಲ್ಲಿಸಿ ಕೊನೆಗಾಲದಲ್ಲೂ ಕೂಡ ಅವ್ರಿಗೆ ಏನೆಲ್ಲ ಸೌಕರ್ಯಗಳು ಬೇಕೋ ಅಷ್ಟೇ ಒಂದು ಮುತುವರ್ಜಿಯಿಂದ ಸಂಸ್ಥೆ ಅವರಿಗೆ ಒದಗಿಸಿಕೊಡುವಂಥ ಕೆಲಸವನ್ನು ಕೂಡ ಅವ್ರಿಗೆ ನಿರಂತರವಾಗಿ ಮಾಡ್ಕೊಂಡು ಬಂದದ್ದು ನಮ್ಮೆಲ್ಲರಿಗೆ ಗೊತ್ತಿರುವಂಥ ಸಂಗತಿ. ಇವತ್ತು ಅವರು ವಾಯ್ಡ್ ಆಗಿದೆ, ಬಿಟ್ಟೋಗಿದ್ದಾರೆ. 2 ವಾಯ್ಡೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಸ್ವಾಮಿಗಳವರು ಒಂದು ಶೂನ್ಯ ಮಹಾನ್ ಸೃಷ್ಟಿಯಾಗಿದೆ, ಅದ್ರ ಜೊತೆಗೆ ಚನ್ನಬಸಪ್ಪನವರು ಕೂಡ ಅಷ್ಟೇ ಆಗಿರುವಂಥದ್ದು. ಇದು ತುಂಬಲಾಗದೇ ಇರುವಂತಹ ಒಂದು ಶೂನ್ಯ ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದು. ಅಂತಹ ಒಂದು ಹೆಚ್ಚಿನ ಸಾಧನೆಯನ್ನು ಮಾಡಿದಂತಹ ಅವರು ನಮ್ಮ ಡಾಕ್ಟರ್ ಚನ್ನಬಸಪ್ಪನವರು ಅಂತೇಳಿ. ಬಹುತೇಕ ಚನ್ನಬಸಪ್ಪನವ್ರನ್ನ ಹೇಗೆ ನೋಡ್ತಿದ್ರಪ್ಪ ಅಂದರೆ 2ನೇ ಶಿವಕುಮಾರ ಸ್ವಾಮಿ ನೋಡ್ದಂಗೆ ನೋಡ್ತಾ ಇದ್ರು ಅವ್ರನ್ನ. ಅಷ್ಟು ಗೌರವ, ಅಷ್ಟು ಭಕ್ತಿ ಪ್ರೀತಿಯನ್ನು ಇಟ್ಕೊಂಡು ನೋಡ್ತಾ ಇದ್ರು ಅವ್ರನ್ನ. ಅಷ್ಟು ಭಾವನೆ ಎಲ್ಲರಲ್ಲೂ ಕೂಡ ಇದ್ದಂಥದ್ದು. ಅದಕ್ಕೆ ತಕ್ಕದಾದಂತಹ ದೊಡ್ಡ ವ್ಯಕ್ತಿತ್ವ ಅದು ಚನ್ನಬಸಪ್ಪನವರಲ್ಲಿತ್ತು ಅನ್ನುವಂತಹ ಮಾತನ್ನು ಹೇಳ್ತಾ, ಒಟ್ಟಿನಲ್ಲಿ ಅವರ ಅಳಿಯಂದ್ರಾದಂತಹ ಅಶೋಕ್ರವರು, ಹೇಮಾರವರು ಅದೇ ಒಂದು ಪ್ರೀತಿ ವಿಶ್ವಾಸ. ದೂರ ಇದ್ದರು, ಆದರೆ ಅನಿವಾರ್ಯ ಆವಾಗವಾಗ ಬರಬೇಕಾಗಿತ್ತು. ಇಡೀ ವಯಸ್ಸಿನಲ್ಲೂ ಕೂಡ ಆ ಸಂದರ್ಭದಲ್ಲಿ ಬಂದು 1 ತಿಂಗಳು 2 ತಿಂಗಳಲ್ಲಿ ಇಲ್ಲಿರುವಂಥ ಕೆಲಸ ಬಂದರು. ಮೊಮ್ಮಕ್ಕಳು ಬರೋಕ್ಕೆ ಆಗ್ತಾ ಇರಲಿಲ್ಲ, ಬಿಡಿ, ಅವರು ಬರೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಆದರೆ ಇವರಿಬ್ಬರಾದರೂ ಕೂಡ ಬಂದು ಆಗಿಂದಾಗಿ ನೋಡ್ಕೊಂಡು ಹೋಗುವಂಥ ಕೆಲಸವನ್ನು ಅವ್ರು ಮಾಡ್ತಾಯಿದ್ರು. ಒಟ್ಟಿನಲ್ಲಿ ಅವರು ತುಂಬು ಜೀವನವನ್ನು ಸಾಗಿಸಿ ನಮ್ಮನ್ನೆಲ್ಲ ಆಗಲಿರುವಂತಹ ಅವರು ಮಂದಿ ಮಕ್ಕಳೊಳಗೆ ಚೆಂದಾಗೊಂದಿರಬೇಕು, ನಂದಿಯ ಶಿವನ ದಯದಿಂದ ಹೋಗುವಾಗ ಮಂದಿ ಬಾಯೊಳಗೆ ಇರಬೇಕು ಅನ್ನುವ ಹಾಗೆ ಎಲ್ಲರಲ್ಲಿ ಒಂದಾಗಿ, ಎಲ್ಲರೊಳಗೆ ಬೇಕಾಗಿ, ಎಲ್ಲರಲ್ಲೂ ಕೂಡ ತಾನು ಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಅವರು ಇವತ್ತು ನಮ್ಮನ್ನಾಗಲಿರುವಂತಹದ್ದು 1 ವರ್ಷ ಆಗಿದೆ. ಅದು ವರ್ಷ ಅನ್ನೋ ಪ್ರಶ್ನೆ ಇಲ್ಲ, ಅವರು ಸದಾ ನಮ್ಮ ಜೊತೆಯಲ್ಲಿ ಇದ್ದಾರೆ ಎನ್ನುವಂಥ ಭಾವನೆಯನ್ನು ಇಟ್ಕೊಂಡು ಅವರ ಆದರ್ಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋಣ ಅನ್ನುವಂತಹ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ 2 ಮಾತನ್ನು ಮುಗಿಸ್ತೀನಿ. ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷ ದಾಸೋಹವನ್ನು ಡಾಕ್ಟರ್ ಎನ್ ಚನ್ನಬಸಪ್ಪ ಅವರ ಹೆಸರಿನಲ್ಲಿ ಅವರ ಕುಟುಂಬದವರು ಮಾಡಿದ್ದಾರೆ ಅನ್ನೋದನ್ನು ಸ್ಮರಿಸ್ಕೊಳಿಸೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.
ಆಗಲೇ ನಾನು ಮಾತಾಡಿದಾಗ ಈ ಭಾಷಣ ಮಾಡ್ತಕ್ಕಂಥ ಚಪಲ ಇರುವವರು ಜಾಸ್ತಿ ಇರ್ತಾರೆ ಅಂತ ನಾನೇ ಹೇಳಿದ್ದೆ. ಇದೀಗ ನೀವು ಇದೇನಪ್ಪ ತಿರ್ಗಾ ಬಂದ್ಬಿಟ್ಟನು ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಂಬೇಡಿ. ಚನ್ನಬಸಪ್ಪನವರು ಅವರು ನಮ್ಮ ಬಂಧುಗಳು. ನಮಗೂ ಅವರು ನಮ್ಮ ಅಕ್ಕ ಉಮಾದೇವಿ ಅಂತ ಹೇಳ್ಬಿಟ್ಟು ಅವರ ಕುಟುಂಬ ಆಗಿದ್ದರು. ಇಂಥ ಸಾಧನೆ ಮಾಡಿದಂಥ ವ್ಯಕ್ತಿಯ ಹಿಂದೆ ಸಾಮಾನ್ಯವಾಗಿ ಒಬ್ಬ ಸ್ತ್ರೀ ಇರ್ತಾರೆ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ನನಗೆ ಈ ಈ ವಿಷಯವನ್ನು ತಿಳಿಸೋದಕ್ಕೆ ಬಹಳ ಹೆಮ್ಮೆವಾಗ್ತದೆ. ಆಮೇಲೆ ಅವರು ಯಾವ ಮುಖಸ್ತುತಿ ಅದು ಇದು ಮಾಡೋರಲ್ಲ. ಅವರು ಯಾರನ್ನ ಮುಖಸ್ತುತಿ ಮಾಡಬೇಕು ಅಂತಂದರೆ ಗುರುಗಳನ್ನ, ಅವ್ರನ್ನ ನಾವು ಪ್ರತ್ಯಕ್ಷವಾಗಿ ಅವ್ರನ್ನ ಎದುರಿಗೇನೆ ಪ್ರಶಂಸೆ ಮಾಡ್ಬೋದು, ಪ್ರತ್ಯಕ್ಷವಾಗಿ ನಾವು ಮಾಡ್ಬೋದು. ಸ್ನೇಹಿತರುಗಳನ್ನ ಪರೋಕ್ಷವಾಗಿ ಶಿವಪ್ರಕಾಶು ನಮ್ಮ ಸ್ನೇಹಿತರು ಭಾಳ ಒಳ್ಳೆಯವರು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅದು ಮಾಡ್ಬೋದು. ಮಕ್ಕಳನ್ನಂತೂ ಹೊಗಳಲೇಬಾರ್ದಂತೆ, ಈ ರೀತಿಯಾದಂಥ ಒಂದು ಇದಿದೆ. ಯಾಕೆಂದರೆ ಗುರುಗಳಿಗೆ ಅಂತಂದರೆ ಅವ್ರಿಗೆ ಇದನ್ನೆಲ್ಲ ನಿಗ್ರಹಿಸ್ತಕ್ಕಂಥ ಶಕ್ತಿ ಇರ್ತದೆ, ಅವ್ರನ್ನ ಪ್ರಶಂಸೆ ಮಾಡ್ಬೋದು. ಇನ್ನು ಸ್ನೇಹಿತರುಗಳಿಗೆ ಅವನ ಹೆಸರು ಮಾಡಿದ್ರೆ ನಾನು ಬಿಟ್ರೇನಿಲ್ಲ ಹಾಗೆ ಹೀಗೆ ಅಂತ ಅನ್ಬೋದು. ಅದಕ್ಕೋಸ್ಕರ ಪರೋಕ್ಷವಾಗಿ ಅವ್ರಿಗೆ ಹೇಳಬೇಕು. ಮಕ್ಕಳನ್ನಂತೂ ಹೇಳಿದ್ರೆ ಮೊದಲನೇ ಇದಾಗೋಗ್ತದೆ ಅಂತ ಹೇಳ್ಬಿಟ್ಟು ಏನೋ ಮಾಡಿದ್ದಾರೆ. ಸೊ ಅವರ 75ನೇ ಅಧ್ಯಾಪಕರಾಗಿ 75ನೇ ಒಂದು ಇದು ಸಂಬಂಧವಾಗೋ ಏನೋ ಒಂದು ಫಂಕ್ಷನ್ ನಡೆದಿತ್ತು ತಮ್ಮ SIT ಇದರೊಳಗೆ. ಆಗ ಅವರು ಹೇಳಿದ್ರು, ಹೀಗೆ ನಮ್ಮ ಹೆಸರು ಅದೆಲ್ಲ ಹೇಳಿ, ಈ ಬಾವಿಗೆ ಬಿದ್ದರೂ ಬಾಮೈದನ ಕೈಗೆ ಹಗ್ಗ ಕೊಡಬೇಕಂತೆ. ಮುಳುಗಿಸೋದು ತೇಲ್ಸೋದು ಅವನ ಕೈನಲ್ಲಿ ಇರುತ್ತೆ ಅಂತಲೋ ಅದು ಏನು ಕಥೆಯೋ ಗೊತ್ತಿಲ್ಲ. ಅದಕ್ಕೋಸ್ಕರ ಆಳ ನೋಡೋದು ಬಿಡಬೇಕು. ಅವ್ರು ಯಾರನ್ನ ಇದ್ಮೇಲೆ ಎಂದೂ ಕೂಡ ಅವರೇನು ಪ್ರತ್ಯಕ್ಷವಾಗಿ ಸುಮ್ಮನೆ ಹೊಗಳೋದು ಅದು ಇದು ಇರ್ತಿರಲಿಲ್ಲ. ಅದು ಯಾಕೋ ಅವತ್ತಿನ ದಿವಸ ಆ ಥರ ಬಾವಿಗೆ ಬಿದ್ದರೂ ಹಗ್ಗನ ಬಾಮೈದನಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದರು. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು ಸರ್. ಕೊನೆಯ ಮಾತು, ಇದು ಅವರ ವ್ಯಕ್ತಿತ್ವ, ಆ ವ್ಯಕ್ತಿತ್ವದಂತೆ ನಾವು ಆಗೋಣ. ಇರುವ ಕೆಲಸವ ಮಾಡು ಕಿರಿದೆನ್ನದೆ ಮನವಿಟ್ಟು, ದೊರೆತುದ ಹಸನಾದೆಂದುಣ್ಣು ಗೊಣಗದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲ್ ಅಳದೆ. ಈ ವ್ಯಕ್ತಿತ್ವ ನಮ್ಮದು ಆಗಬೇಕು. ಈಗ ಕಾರ್ಯಕ್ರಮವನ್ನು ಕಳೆಗಟ್ಟಿಸಿದ ತಮ್ಮೆಲ್ಲರನ್ನು ವಂದಿಸಲಿದ್ದಾರೆ ಶ್ರೀ ನಾರಾಯಣಸ್ವಾಮಿ, ನಿವೃತ್ತ ಉಪ ಪೊಲೀಸ್ ಉಪಾಧ್ಯಕ್ಷರು. He is right now an advisor in state intelligence, a chief trainer to the police officers. ಎಲ್ಲದಕ್ಕಿಂತ ಮಿಗಿಲಾಗಿ ಚನ್ನಬಸಪ್ಪನವರ ಪ್ರೀತಿಯ ಶಿಷ್ಯ, ಇಲ್ಲಿಯ ಹಳೆಯ ವಿದ್ಯಾರ್ಥಿ. ಎಲ್ಲರಿಗೂ ನಮಸ್ಕಾರಗಳು ಮತ್ತು ಶುಭ ಮಧ್ಯಾಹ್ನ. ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪಾದಕಮಲಗಳಲ್ಲಿ ನಮಸ್ಕರಿಸುತ್ತಾ, ನಮ್ಮೆಲ್ಲರ ಪಿತೃಪಾತ್ರರಾದಂಥ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದ ನಿರ್ದೇಶಕರಾಗಿದ್ದ ಲಿಂಗೈಕ್ಯ ಡಾಕ್ಟರ್ MN ಚನ್ನಬಸಪ್ಪನವರ ವ್ಯಕ್ತಿತ್ವ ಮತ್ತು ಸಾಧನೆಯ ಸಂಸ್ಮರಣಾ ಮಹೋತ್ಸವದ ದಿನವಾದ ಇಂದು ಅವರನ್ನು ಸ್ಮರಿಸುತ್ತಾ, ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯಾತಿಗಣ್ಯ ಅವರಿಗೂ ನಮಸ್ಕರಿಸುತ್ತಾ, ಶ್ರೀ ಸಿದ್ಧಗಂಗಾ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ವಂದನಾರ್ಪಣೆಯನ್ನು ಪ್ರಾರಂಭಿಸಿದ್ದೇನೆ. ಮೊದಲಿಗೆ ಈ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು, ಕ್ಷೇತ್ರಾಧ್ಯಕ್ಷರು, ಸಿದ್ಧಗಂಗಾ ಮಠವ, ಇವರು ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದಾರೆ. ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ನಮನಗಳು.
ಮಹಾಸ್ವಾಮಿಗಳು ಡಾಕ್ಟರ್ ಎಂ ಚನ್ನಬಸಪ್ಪನವರ ವ್ಯಕ್ತಿತ್ವ ಮತ್ತು ಸಾಧನೆಗೆ ಮುಕುಟಪರಾಯವಾಗಿ ಅವರು 3 ಜನ್ಮದಲ್ಲಿ ಸಾಧಿಸುವ ಸಾಧನೆಗಳನ್ನು ಒಂದೇ ಜನ್ಮದಲ್ಲಿ ಸಾಧಿಸಿದರು ಅಂತ ಹೇಳಿ 25 ವರ್ಷದ ಒಂದು ಎಕ್ಸಾಂಪಲಿಂದ ಹೇಳಿದರು. ಮಹಾಸ್ವಾಮಿಗಳ ನುಡಿಗಳಿಂದ ಬಂದಿದ್ದ ನೋಡಿದರೆ ನಮ್ಮ ಡಾಕ್ಟರ್ ಎಂ ಎನ್ ಚನ್ನಬಸಪ್ಪನವರ ವ್ಯಕ್ತಿತ್ವ ಮತ್ತು ಸಾಧನೆಯ ಬಗ್ಗೆ ಅದೊಂದು ಮುಕುಟಪ್ರಾಯವಾದಂಥ ಮಾತುಗಳು. ಸಿದ್ಧಗಂಗಾ ಕ್ಷೇತ್ರದ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ ಜಯವಿಭಾ ಸ್ವಾಮೀಜಿಯವರು ಡಾಕ್ಟರ್ MNC ರವರ ಪರಿಚಯವನ್ನು ಸವಿಸ್ತಾರವಾಗಿ ವಿವರಿಸಿರುತ್ತಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಡಾಕ್ಟರ್ SK ಶಶಿಕುಮಾರ್ ಅವರು ರಿಟೈರ್ಡ್ ಪ್ರೊಫೆಸರ್ ಗಣಿತ ವಿಭಾಗ, SK ದೇಶಿಕಾ ಚಾರ್ ರವರು ರಿಟೈರ್ಡ್ ಪ್ರೊಫೆಸರ್ ಗಣಿತ ವಿಭಾಗ, NITC ಸೂರತ್ಕಲ್ ರವರು ಡಾಕ್ಟರ್ MNC ರವರ ಬದುಕು ಮತ್ತು ಸಾಧನೆಯನ್ನು ವಿಶ್ಲೇಷಣೆ ಮಾಡಿರುತ್ತಾರೆ. ಎಲ್ಲರ ಪರವಾಗಿ ಅಭಿನಂದನೆಗಳು. ಶ್ರೀ TK ನಂಜುಂಡಪ್ಪನವರು ಕಾರ್ಯದರ್ಶಿಗಳು, ಸಿದ್ಧಗಂಗಾ ವಿದ್ಯಾಸಂಸ್ಥೆಯವರು ಡಾಕ್ಟರ್ MNC ರವರ ಸಿದ್ಧಗಂಗಾ ಮಠಕ್ಕೆ ಕೊಡುಗೆ ಇದನ್ನು ಸವಿಸ್ತಾರವಾಗಿ ತಿಳಿಸಿರುತ್ತಾರೆ. ಅವರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳು. ಡಾಕ್ಟರ್ ಬಾಲವೀರ ರೆಡ್ಡಿ ಫಾರ್ಮರ್ ವೈಸ್ ಚಾನ್ಸಲರ್ VTU ರವರು ಸಭೆಯಲ್ಲಿ ಉಪಸ್ಥಿತರಿರುತ್ತಾರೆ. ಅವರಿಗೂ ಕೂಡ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಸಂಸ್ಥೆಯ ಬಗ್ಗೆ ಅವರ ಪ್ರೀತಿ ಎಷ್ಟು ಎಂದರೆ ಇನ್ನೂ ಯಾಕೆ SIT ಹೆಚ್ಚು ಪ್ರಖರವಾಗುತ್ತಿಲ್ಲ ಅಂತ ಹೇಳಿ ದಿನೇಶ್ ರವರನ್ನ ಪ್ರೀತಿಯಿಂದ ಕೇಳುತ್ತಾ ಇದ್ದರು. ಡಾಕ್ಟರ್ ಸಿದ್ದಪ್ಪ ಫಾರ್ಮರ್ ವೈಸ್ ಚಾನ್ಸಲರ್ ಬೆಂಗಳೂರು ಯೂನಿವರ್ಸಿಟಿ ಮತ್ತು ಫಾರ್ಮರ್ ಚೇರ್ಮನ್ ಗವರ್ನಿಂಗ್ ಕೌನ್ಸಿಲ್ SIT ರವರು ಪ್ರೀತಿಯಿಂದ ಸಭೆಯಲ್ಲಿ ಪಾಲ್ಗೊಂಡಿರುತ್ತಾರೆ. ಅವರಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳು. ಶ್ರೀ ಶಾಂತರಾಜುರವರು ಕಾಫಿ ಪ್ಲಾಂಟರ್ ಮತ್ತು ಸದಸ್ಯರು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ SSES ರವರು ಕೂಡ ಭಾಗವಹಿಸಿರುತ್ತಾರೆ. ಅವರಿಗೆ ನಮ್ಮ ಅನಂತ ವಂದನೆಗಳು. ಡಾಕ್ಟರ್ ಸಚ್ಚಿದಾನಂದ ಮೆಡಿಕಲ್ ಡೈರೆಕ್ಟರ್ SMCRI ರವರಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳು. ಡಾಕ್ಟರ್ ಸಚ್ಚಿದಾನಂದ ಮೆಡಿಕಲ್ ಡೈರೆಕ್ಟರ್ MSCRI ರವರಿಗೆ ಮತ್ತು ವಂದನೆಗಳು. ವೆಂಕಟೇಶ್ವರಲು ವೈಸ್ ಚಾನ್ಸಲರ್ ತುಮಕೂರು ಯೂನಿವರ್ಸಿಟಿ ರವರಿಗೆ ಹೃತ್ಪೂರ್ವಕ ವಂದನೆಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಡಾಕ್ಟರ್ MNC ರವರ ಅಳಿಯನವರಾದಂಥ ಡಾಕ್ಟರ್ ಅಶೋಕ್ ರವರಿಗೆ ವಂದನೆಗಳು. ಕೌಟುಂಬಿಕ ಬದುಕಿನ ಬಗ್ಗೆ ತಿಳಿಸಿದ MNC ರವರ ಪ್ರೀತಿಯ ಮಗಳಾದ ಮಿಸಸ್ ಹೇಮಾ ಅಶೋಕ್ ರವರಿಗೂ ಹೃದಯಪೂರ್ವಕ ವಂದನೆಗಳು. ಮೊಮ್ಮಗ ಶ್ರೀ ನರೇಶ್ ರವರಿಗೂ ಕೂಡ ವಂದನೆಗಳು. ಇಬ್ಬರು ಭಾವಪೂರ್ಣವಾದಂಥ ಭಾವುಕತೆಗೆ ಅವರು ಹೇಳಿದಂತಹ ಕುಟುಂಬದಲ್ಲಿ MNC ಅವರು ಹೇಗಿದ್ದರು ಅನ್ನೋದು ಅವರು ಸಾರ್ವಜನಿಕವಾಗಿ ಮಠಕ್ಕೆ ಕೊಟ್ಟಂಥ ಕೊಡುಗೆ ಯಾವ ರೂಪದ್ದು ಅನ್ನೋದನ್ನು ನರೇಶ್ ಮತ್ತು ಹೇಮಾ ಅಶೋಕ್ ರವರ ಭಾವಪೂರ್ಣವಾದಂಥ ಮಾತುಗಳಿಂದ ತಿಳಿದುಬರ್ತದೆ. TN ಸ್ವಾಮಿರವರು ಮೆಂಬರ್ ಆಫ್ ದಿ ಗವರ್ನಿಂಗ್ ಕೌನ್ಸಿಲ್ ರವರಿಗೂ ಸಹ ಹೃದಯಪೂರ್ವಕ ವಂದನೆಗಳು. ಡಾಕ್ಟರ್ ಶಿವಕುಮಾರಯ್ಯ CEO ಅಂಡ್ ಜಾಯಿಂಟ್ ಸೆಕ್ರೆಟರಿ SSES ರವರಿಗೂ ಕೂಡ ನಮ್ಮ ಹೃದಯಪೂರ್ವಕ ವಂದನೆಗಳು. SITಗೆ ಡಾಕ್ಟರ್ MNC ರವರ ಕೊಡುಗೆಯ ಬಗ್ಗೆ ತಿಳಿಸಿಕೊಟ್ಟು ಅತ್ಯಂತ ಸ್ವಾಮೀಜಿಯವರು ಸಹ ಎಷ್ಟು ಚೆನ್ನಾಗಿ ಹೇಳಿದರು, ವಿಸ್ತಾರವಾಗಿ ಹೇಳಿದರು ಅಂತೇಳಿ ಅಪ್ರಿಷಿಯೇಟ್ ಮಾಡಿದಂಥ ನಮ್ಮೆಲ್ಲರ ಪ್ರೀತಿಯ ಪ್ರಾಂಶುಪಾಲರಾದಂಥ ಶ್ರೀ SV ದಿನೇಶ್ ರವರಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳು.
ಸಿದ್ದಪ್ಪರವರು ಫಾರ್ಮರ್ ವೈಸ್ ಚಾನ್ಸಲರ್ ಬೆಂಗಳೂರು ಯೂನಿವರ್ಸಿಟಿ ಮತ್ತು ಚೇರ್ಮನ್ ಗವರ್ನಿಂಗ್ ಅವರು ಸಹ 2ನೇ ಸಲ ಬಂದು ಅತಿ ಹೆಚ್ಚಿನ ರೂಪದ ಒಂದು ಮಾತುಗಳನ್ನು ಆಡಿದ್ದಾರೆ. ಇಲ್ಲಿ ನೆರೆದಿರುವ ಎಲ್ಲ ಆಹ್ವಾನರಿಗೆ, SITಯ ಸಿಬ್ಬಂದಿ ವರ್ಗಕ್ಕೆ, MNC ರವರ ಪ್ರೀತಿ ಪಾತ್ರರಾದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ ಡಾಕ್ಟರ್ ಎಂ ಶಾಲಿನಿ, ಪ್ರಿನ್ಸಿಪಾಲ್ MSCRT ರವರಿಗೆ ಹೃತ್ಪೂರ್ವಕ ವಂದನೆಗಳು. ಇವರು ನಮ್ಮ ಲಿಂಗೈಕ್ಯರಾದಂಥ MN ಚನ್ನಬಸಪ್ಪನವರ ಶಿಷ್ಯರು. ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ನನ್ನ ಪುಣ್ಯ ಅಂತ ಹೇಳಿ ಹೃದಯಪೂರ್ವಕವಾಗಿ ಹೇಳಿದ ಮಾತುಗಳು ಇಲ್ಲಿ ತಿಳಿಸಲು ಬಂದು ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಿ ಮೇಡಮ್. ಈ ಕಾರ್ಯಕ್ರಮವನ್ನು ಇಷ್ಟು ಅಂದವಾಗಿ ಚಂದವಾಗಿ ಕಂಡು ಬರೋದಕ್ಕೆ ಕಾರಣ ಸ್ವಾಮೀಜಿಯವರು ಹೇಳಿದ ಹಾಗೆ ಸುದೀರ್ಘವಾದಂಥ ಈ 3 ಗಂಟೆಗಳ ಕಾಲ ನಡೆದ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಸಭಿಕರು ಸಹ ನಿಶ್ಶಬ್ದರಾಗಿ ಕುಳಿತು, ಯಾಕೆಂತಂದರೆ ಅವರೆಲ್ಲ ಚನ್ನಬಸವಯ್ಯನವರ ಒಂದಲ್ಲ ಒಂದು ರೂಪದಲ್ಲಿ ಶಿಷ್ಯರಾಗಿ ವಿವಿಧ ಸಮಾಜದ ವಿವಿಧ ರಂಗದಲ್ಲಿ ಅವರು ಗುರುತಿಸ್ಕೊಂಡಿರೋರು ಮತ್ತು ಅವರು ಹೇಳಿಕೊಟ್ಟಂತಹ ಮಾರ್ಗದಲ್ಲಿ ನಡೆಯುತ್ತಿರುವಂಥವರು. ಹಾಗಾಗಿ ಸಭೆ ಸಹ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಆಲಿಸಿ ಈ ಕಾರ್ಯಕ್ರಮ ಅಂದವಾಗಿ ಮೂಡಿ ಬರಲು ಸಹಾಯ ಮಾಡಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ವಂದನಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಿದ್ದೇನೆ. ಹಾಗೂ ಇವಾಗ ಪ್ರಸಾದವನ್ನು ಸ್ವೀಕರಿಸಬೇಕು. ಈ ಪ್ರಸಾದ ವಿಶೇಷ ಪ್ರಸಾದ. ನಾರ್ಮಲಿ ಸಿದ್ಧಗಂಗಾ ಮಠದ ಶಿಷ್ಯರು ನಾವೆಲ್ಲ ಸಿದ್ಧಗಂಗಾ ಮಠದ ಪ್ರಸಾದ ಅಂತ ಹೇಳ್ತೀವಿ. ಈ ಪ್ರಸಾದಕ್ಕೆ ಸ್ವಾಮೀಜಿಗಳ ಹೇಳಿದ ಹಾಗೆ 2ನೇ ಸ್ವಾಮೀಜಿಯ ಸಂಬಂಧಿಕರು, ಅಂದರೆ ಅವರ ರಕ್ತ ಸಂಬಂಧಿಕರು ಈ ಒಂದು ಪ್ರಸಾದವನ್ನು ಏರ್ಪಡಿಸಿದ್ದಾರೆ. ಅದರಿಂದ ಇದಕ್ಕೆ ಡಬಲ್ ಪವರ್ ಇರುತ್ತೆ. ದಯಮಾಡಿ ಯಾರು ಈ ಭೋಜನವನ್ನು ಸ್ವೀಕರಿಸಲೇ ಹೋಗಬಾರ್ದು, ಪ್ರಸಾದ ಸ್ವೀಕರಿಸಲೇ ಹೋಗಬಾರ್ದು ಅಂತ ತಿಳಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ. ವಂದನಾರ್ಪಣೆಯನ್ನು ನಡೆಸಿಕೊಂಡಂತಹ ನಾರಾಯಣ ಸ್ವಾಮಿ ಇವರೇ ಪರಮ ಪೂಜ್ಯರಿಂದ ಸನ್ಮಾನ. ಲಿಂಗಕ್ಕೆ ಮಾಡಿದೆ ನೆನ್ನದಿರ, ಜಂಗಮಕ್ಕೆ ಮಾಡಿದೆ ನೆನ್ನದಿರ, ಜಂಗಮಕ್ಕೆ ಮಾಡಿದೆ ನೆನ್ನದಿರ, ಲಿಂಗಕ್ಕೆ ಮಾಡಿದೆ ನೆನ್ನದಿರ, ಜಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲಿಲ್ಲದಿರೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿರೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿರೆ, ಬೇಡಿದ ನೀವ ನಮ್ಮ ಕೂಡಲ ಸಂಗಮ ದೇವ, ಬೇಡಿದ ನೀವ ನಮ್ಮ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನಡಂಗುರ, ಏಡಿಸಿ ಕಾಡಿತು ಶಿವನಡಂಗುರ, ಏಡಿಸಿ ಕಾಡಿತು ಶಿವನ ಡಂಗುರ. ಆ ಆ ಆ, ಆ.
Thank you.